ದಲ್ಲಿ ಭಾನುವಳ್ಳಿಯ ಹಿಂದೂ ಯುವ ವೇದಿಕೆಯವರ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಸಜ್ಜನ ಬಂಧುಗಳಿಗೂ, ಶ್ರದ್ಧೆಯ ತಾಯಂದರಿಗೂ, ಪುಟಾಣಿ ಮಕ್ಕಳಿಗೂ ಹಿಂದೂ ಯುವ ವೇದಿಕೆಯ ಪರವಾಗಿ ನಮಸ್ಕಾರಗಳು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜರ್ಷಿ ರತ್ನಾಢ್ಯಂ ವಂದೇ ಭಾರತ ಮಾತರಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ. ತಾಯಿ ಭಾರತ ಮಾತೆಯನ್ನು ಪ್ರಥಮದಲ್ಲಿ ನಮಸ್ಕರಿಸ್ತಾ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಿದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ದಿಕ್ಸೂಚಿ ಭಾಷಣಕಾರರನ್ನು ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಇನ್ನೋರ್ವ ವಕ್ತಾರರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾರೆ. ಶ್ರೀಯುತ ಬಸವನಗೌಡ ಡಿ.ಕೆ. ಹಿಂದೂ ಯುವ ವೇದಿಕೆಯ ಕಾರ್ಯಕರ್ತರು, ಭಾನುವಳ್ಳಿ ಇವರಿಂದ. ಬೋಲೋ ಭಾರತ್ ಮಾತಾ ಕಿ. ಹಿಂದೂ ಯುವ ವೇದಿಕೆಯ ಸಂಯೋಗದಲ್ಲಿ ಆಯೋಜನೆಗೊಂಡಿರುವಂತಹ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಸ್ವಯಂ ಸೇವಕರಾದಂತಹ ಶ್ರೀ ಧರಣೇಂದ್ರ ಪದ್ಮರಾಜ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸಮಸ್ತ ಭಾನುವಳ್ಳಿಯ ಹಿಂದೂ ಬಾಂಧವರ ಪರವಾಗಿ ಅತ್ಯಂತ ಗೌರವಯುತವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಬಾಲವಾಗ್ಮಿ ತಮ್ಮ ಧರ್ಮ ಹಾಗೂ ರಾಷ್ಟ್ರ ಕಲ್ಪನೆಯನ್ನು ಹೊತ್ತು ಕರ್ನಾಟಕದಾದ್ಯಂತ ಮನೆ ಮಾತಾಗಿರುವಂತಹ ನಮ್ಮೆಲ್ಲರ ಸಹೋದರಿ ಆಗಿರುವಂತಹ ಬಾಲವಾಗ್ಮಿ ಶ್ರೀ ಹಾರಿಕಾ ಮಂಜುನಾಥ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿ ಅಕ್ಕಪಕ್ಕದ ಗ್ರಾಮಗಳಿಂದ ಆಗಮಿಸಿರುವಂತಹ ಹಿಂದೂ ಬಾಂಧವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ, ಸಲಹೆ ಸೂಚನೆಗಳನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಜನಪ್ರತಿನಿಧಿಗಳಿಗೆ ಹಾಗೂ ಆರಕ್ಷಕ ಇಲಾಖೆಯವರಿಗೆ, ಪತ್ರಕರ್ತರಿಗೆ, ನನ್ನ ಯುವ ಮಿತ್ರರಿಗೆ, ನಮ್ಮ ಹಿಂದೂ ಯುವ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮುಂದಿನ ಕಾರ್ಯಕ್ರಮ ದೇಶಭಕ್ತಿ ಗೀತೆ ವೀರೇಂದ್ರ ಪಾಟೀಲ್ ಅವರು ನಡೆಸಿಕೊಳ್ಳಲಿದ್ದಾರೆ. ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ, ನಿನ್ನ ಕೀರ್ತಿಯು ಜಗದಿ ಮೇರೆಯಲಿ, ಒಂದೇ ಆಸೆಯು ಮನದಲ್ಲಿ, ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ, ನಿನ್ನ ನಾಮ ನಿನಾದವಾಗಲಿ, ಶ್ರಮಿಪೆನ ಪ್ರತಿ ಕ್ಷಣದಲ್ಲಿ, ನಿನ್ನ ಗೌರವಕ್ಕೆ ದುರು ಬರುವ ಬಲವ ಮುರಿವೆನು ಛಲದಲ್ಲಿ, ಮಾತೆ ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ, ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ, ನಗುತ್ತ ನಲಿಯುವ ನಿನ್ನ ವದನವ ನೋಡಿ ನಲಿಯುವುದು ಎನ್ನದೆ, ನಿನ್ನ ದುಃಖಿತ ವದನ ವೀಕ್ಷಿಸೆ ಸಿಡಿಯುವುದೆನ್ನಯ ಹೃದಯವು, ನಿನ್ನ ಮುಖದಲ್ಲಿ ಗೆಲುವು ತರಲು ನೀರುಗೈಯುವೆ ರಕ್ತವ, ಎನ್ನ ಕಣ ಕಣ ತೇದು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ, ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ, ನಿನ್ನ ತೇಜವ ಜಗವು ನೋಡಲಿ
ಉರಿವ ದೀಪದ ತೆರದಲ್ಲಿ ನಿನ್ನ ಶಕ್ತಿಯ ಘೃತವ ಸತತವು ಎರೆಯುತ್ತಿರುವೆನು ಭರದಲ್ಲಿ. ಮಾತೃ ಮಂದಿರ ಬೆಳಗುತ್ತಿರಲಿ ನಾನೇ ನಂದ ದೀವಿಗೆ. ಬತ್ತಿ ತೆರದಿ ದೇಹ ಉರಿಯಲಿ ಸಾರ್ಥಕತೆ ಈ ಬಾಳಿಗೆ. ಮಾತೆ ಪೂಜಕ ನಾನು ಎಂದಯ ಶಿರವನಿಡುವೆನು ಅಡಿಯಲಿ. ರುದ್ರನಾಗಿ ವಿರೋಧಿ ವಿಷವನು ಭರದಿ ನಾನದ ನುಂಗುವೆ. ಜಗವ ಮೆಚ್ಚಿಸಿ ಅದರ ಹೃದಯವ ನಿನ್ನೆಡೆಗೆ ನಾ ಸೆಳೆಯುವೆ. ಸೃಜಿಪೆ ಜಗದಲ್ಲಿ ನಿನ್ನ ಪೂಜಿಪ ಕೋಟಿ ಕೋಟಿ ಭಕ್ತರ. ಕೀರ್ತಿ ಶಿಖರದಿ ಮಾತೆ ಮಂಡಿಸು ಅರ್ಪಿಸುವೆ ನಾ ಸರ್ವವ. ಮಾತೆ ಪೂಜಕ ನಾನು ಎಂದಯ ಶಿರವನಿಡುವೆನು ಅಡಿಯಲಿ. ಶಿರವನಿಡುವೆನು ಅಡಿಯಲಿ. ಉಪಸ್ಥಿತರಿರ್ತಕ್ಕಂತಹ ಕುಮಾರಿ ಹಾರಿಕಾ ಮಂಜುನಾಥ್ರವರು ಹಾಗೂ ಧರಣೇಂದ್ರ ಪದ್ಮರಾಜರವರು ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಪುಷ್ಪಾರ್ಚನೆ ಮಾಡುವುದರ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ. ಬೋಲೋ ಭಾರತ್ ಮಾತಾ ಕಿ. ವಂದೇ ವಂದೇ ಭಾರತ್ ಮಾತಾ ಕಿ. ಈ ಬಹನವಳ್ಳಿಯ ಹಿಂದೂ ಯುವ ವೇದಿಕೆಯ ಕಾರ್ಯಕರ್ತರಲ್ಲಿ ವಿನಂತಿ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ದಿಕ್ಸೂಚಿ ಭಾಷಣಕಾರರು ಹಾಗೂ ಅಭ್ಯಾಗತರಿಗೆ ಪೇಟವನ್ನು ಹಾಕುವುದರ ಮೂಲಕವಾಗಿ ಸ್ವಾಗತವನ್ನು ಬಯಸಬೇಕಾಗಿ ವಿನಂತಿ. ಕಾರ್ಯಕ್ರಮಕ್ಕೆ ವಕ್ತಾರರಾಗಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶ್ರೀಯುತರು ಧರಣೇಂದ್ರ ಪದ್ಮರಾಜರವರು, ಸ್ವಯಂ ಸೇವಕರು, ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ನಿರಂತರವಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂತಹ ಕ್ರಿಯಾಶೀಲ ವ್ಯಕ್ತಿಗಳಲ್ಲಿ ಒಬ್ಬರು. ಅವರು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ನಮಗೆ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. ಶ್ರೀಯುತರು ಶಿವಾಜಿ ಪ್ರಸ್ತುತ ಅನ್ನುವಂತಹ ವಿಚಾರದ ಬಗ್ಗೆ ತಿಳಿಸಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಬೋಲೋ ಶಿವಾಜಿ ಮಹಾರಾಜ್ ಕಿ. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಭಾನುವಳ್ಳಿಯ ಗ್ರಾಮಸ್ಥರಿಗೆ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ವಂದಿಸುತ್ತಾ, ನಿನ್ನೆ ತಾನೇ ಮಾರ್ಚ್ 17 ನಾವು ಕಳೆದಿದ್ದೇವೆ. ಮಾರ್ಚ್ 17 ಅಂದ ತಕ್ಷಣ ನಮಗೆ ಇಬ್ಬರು ನೆನಪಾಗ್ತಾರೆ. ಕರ್ನಾಟಕದಲ್ಲಿ ಇಬ್ಬರು ಶ್ರೇಷ್ಠ ವ್ಯಕ್ತಿಗಳ ನೆನಪಾಗ್ತಾರೆ. ಒಂದು ಡಿ ವಿ ಗುಂಡಪ್ಪನವರು, ಹಾಗೂ ಎರಡನೇದು ನಮ್ಮ ತಲೆಮಾರನ್ನು ತುಂಬ ಆಕರ್ಷಣೀಯವಾಗಿ ಆಕರ್ಷಿಸಿ ಬರೀ ಒಬ್ಬ ಕೇವಲ ನಟ ಅಲ್ಲ, ನಾನು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಬಲ್ಲೆ ಅಂತ ತೋರಿಸ್ಕೊಟ್ಟಂಥ ಶ್ರೀಯುತ ಅಪ್ಪು ಸರ್ ಅವರು. ಈ ಇಬ್ಬರ ನಿನ್ನೆ ಒಂದು ಜನ್ಮದಿನವನ್ನು ನಾವು ಆಚರಣೆ ಮಾಡಿದ್ದೇವೆ. ಆ DVG ಅವರು ಒಂದು ಕಗ್ಗವನ್ನು ಬರೀತಾರೆ. ರಾಮಣೀಯ ಕದಿ ನಲಿವಕ್ಷಿಯೊಡನೆ ಅಚಲ ಮನ, ಪ್ರೇಮಮಯ ಮನದೊಡನೆ ಮೋಹ ಬಡದಾತ್ಮ, ಭೀಮ ಬಲದೊಡನೆ ರಾಮನ ಅಭಯ ನಿಯಮವಿರೆ, ಯಾಮಳ ವರಂಗಳವು ಮಂಕುತಿಮ್ಮ ಅಂಥೇಳಿ. ಭೀಮ ಬಲ ಇರಬೇಕು, ರಾಮನ ಅಭಯ ನಿಯಮವಿರಬೇಕು, ಇವೆರಡೂ ಇದ್ದರೆ ಸಾಕು, ಅದು ವರ ಅಂಥೇಳಿ DV ಗುಂಡಪ್ಪನವರು ಕಗ್ಗದಲ್ಲಿ ಬರೀತಾರೆ. ಈ ಎರಡೂ ಇದ್ದಂಥ ಒಬ್ಬ ಶ್ರೇಷ್ಠ ಮಹಾಪುರುಷ ಅಂದರೆ ಅದು ಶಿವಾಜಿ ಮಹಾರಾಜರು. 10,000 ವರ್ಷಗಳು ಅಥವಾ 20,000 ವರ್ಷಗಳ ಇತಿಹಾಸವನ್ನು ತೆಗೆದಾಗ ಭಾರತ ಮಾತೆಗೆ
ಸಾಕಷ್ಟು ಜನ ಸುಪುತ್ರರು ಹುಟ್ಟಿರೋದು ನಮಗೆ ಗೊತ್ತಿದೆ. ಸಾಕಷ್ಟು ಜನ ಸುಪುತ್ರರಲ್ಲಿ ನಾವು ಇವತ್ತು ಅತಿ ಹೆಚ್ಚಿನ ನೆನೆಸ್ತಾ ಇದ್ದೇವೆ ಶಿವಾಜಿ ಮಹಾರಾಜರು ಯಾಕೆ ಅಂತ. ಎಲ್ಲರೂ ನಮಗೆ ಪ್ರಶ್ನೆಯನ್ನು ಕೇಳ್ತಾರೆ, ಎಂತೆಂಥ ಮಹಾರಾಜರು ಆಗಿ ಹೋಗಿದ್ದಾರೆ? ಚಿನ್ನ ಬೆಳ್ಳಿಯನ್ನು ರಸ್ತೆಗಳಲ್ಲಿ ಅಳತೆ ಮಾಡಿ ಮಾರಿರ್ತಕ್ಕಂಥ ರಾಜ್ಯ ನಮ್ಮದು. ಹಂಪೆಯಲ್ಲಿ ವಿಜಯನಗರದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ರಸ್ತೆಗಳಲ್ಲಿ ಅಳತೆ ಮಾಡಿ ಮಾರಾಟ ಮಾಡಿರೋದು, ಸೇರುಗಳಲ್ಲಿ ಅಳತೆ ಮಾಡಿ ಮಾರಾಟ ಮಾಡಿರ್ತಕ್ಕಂಥ ರಾಜ್ಯ ನಮ್ಮದು. ಆದರೂ ಸಹ ನೀವು ಶಿವಾಜಿನ ಕೊಂಡಾಡ್ತಿದ್ದೀರಲ್ಲ ಅಂತ. ಹೌದು, ಈ ಯಾಕೆ ಅನ್ನೋ ಪ್ರಶ್ನೆಗೆ ಒಂದು ಚಿಕ್ಕ ಉತ್ತರವನ್ನು ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಶಿವಾಜಿ ಯಾರು? ಶಿವಾಜಿ ಹೇಗಿದ್ದರು? ಶಿವಾಜಿ ರಾಜ್ಯವನ್ನು ಹೇಗೆ ಸ್ಥಾಪಿಸಿದರು? ಶಿವಾಜಿ ನಮ್ಮ ಮುಂದೆ ಹೇಗೆ ಬೆಳೆದು ಬಂದರು ಅನ್ನೋದನ್ನು ಹಾರಿಕಾ ನಮ್ಮ ಮುಂದೆ ಇಡ್ತಾರೆ. ಶಿವಾಜಿ ಪ್ರಸ್ತುತ ನಾವು ಯಾಕೆ ಇವತ್ತು ಶಿವಾಜಿನ ನೆನೆಸಬೇಕಾಗಿದೆ, ನಾವು ಯಾಕೆ ಇವತ್ತು ಶಿವಾಜಿ ನೆನೆಸಿಲ್ಲ ಅಂದರೆ ಏನಾಗ್ತದೆ ಅನ್ನೋದನ್ನು ನಾನು ಮತ್ತೆ ಮತ್ತೆ ನೆನಪು ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಭಾರತ ದೇಶ ಕಂಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಇತಿಹಾಸಕಾರ ಮಜುಮ್ದಾರ್ ಅವರು ಬರೀತಾರೆ, ತುಂಬ ಚೆನ್ನಾಗಿ ಬರೀತಾರೆ. ಹಿಂದೂ ಅಂತಕ್ಕಂಥ ಶಬ್ದವನ್ನು ಪ್ರಚಲಿತ ಮಾಡಿದ್ದು ಅದು ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜನ ಆರಾಧನೆ ಮಾಡೋದ್ರಿಂದ ನಾವು ಹಿಂದೂ ಸಂಸ್ಕೃತಿಯನ್ನು ಆರಾಧನೆ ಮಾಡಿದ್ದಾಗ ಆಗ್ತದೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಬಿಪಿನ್ ಚಂದ್ರ ಪಾಲ್ ಹೇಳ್ತಾರೆ, ಹಿಂದೂ ಸಂಸ್ಕೃತಿಯ ಬೇರು ಶ್ರೀಯುತ ಶಿವಾಜಿ ಮಹಾರಾಜರ ಎಲ್ಲ ವಿಚಾರಧಾರೆಗಳಲ್ಲಿತ್ತು ಅಂಥೇಳಿ. ಸಾಮಾನ್ಯರು ನಮಗೇನು ಅರ್ಥ ಆಗಬೇಕು ಬೇಗ ಗೊತ್ತಾಗೋದೇ ಇಲ್ಲ. ಒಬ್ಬ ಭಾನುವಳ್ಳಿಯ ಒಬ್ಬ ಸಣ್ಣ ಯುವಕನಿಗೆ, ಸಣ್ಣ ಬಾಲಕನಿಗೆ ಶಿವಾಜಿ ಮಹಾರಾಜರು ಅಕಸ್ಮಾತ್ ಹುಟ್ಟದೇ ಇದ್ದರೆ ಏನಾಗ್ತಿತ್ತು ಅಂತ ಕೇಳಿದರೆ ಅವನು ತುಂಬ ಚೆನ್ನಾಗಿ ಹೇಳ್ತಾನೆ. ನಿಮ್ಮ ಭಾಷೆಯಲ್ಲಿ, ಭಾನುವಳ್ಳಿ ಭಾಷೆಯಲ್ಲಿ ಅರ್ಥವಾಗುವಾಗ ಹೇಳ್ತಾನೆ, ಅಕಸ್ಮಾತ್ ಶಿವಾಜಿ ಮಹಾರಾಜ್ ಏನಾದರೂ ಹುಟ್ಟದೇ ಇರ್ದಿದ್ರೆ ನೀನು ಈ ಪ್ರಶ್ನೆನೇ ಕೇಳ್ತಿದ್ದಿಲ್ಲ. ನಾನು ಅಕಸ್ಮಾತ್ ಈ ಪ್ರಶ್ನೆಗೆ ಉತ್ತರ ಬರೀಬೇಕಾಗಿದ್ದರೆ ಉರ್ದುವಿನಲ್ಲಿ ಬರೀಬೇಕಾಗಿತ್ತು ಅನ್ನೋ ಮಾತನ್ನು ಸಣ್ಣ ಬಾಲಕ ಹೇಳ್ತಾನೆ. ಹಾಗಾಗಿ ಶಿವಾಜಿ ಮಹಾರಾಜನ ನಾವು ಇವತ್ತು ನೆನೆಸಬೇಕಾಗಿದೆ. ಒಬ್ಬ ಕವಿ ಭೂಷಣ ಅಂತಕ್ಕಂಥ ಕವಿ ತುಂಬ ಚೆನ್ನಾಗಿ ಬರೀತಾರೆ. काशी की कला जाती मथुरा मस्जिद होती, काशी की कला जाती मथुरा मस्जिद होती, अगर शिवाजी राजे न होते तो सुन्नत होती सबकी ಅಂತ ಮಾತನ್ನು ಹೇಳ್ತಾರೆ. ಕಾಶಿಯ ಕಳೆ ಇವತ್ತು ಹೊರಟೋಗ್ತಾ ಇತ್ತು. ನಾವು ಇವತ್ತು ಯಾವುದು ಪರಮ ಪವಿತ್ರವಾದ ಕಾಶಿ ಅಂತ ಕರಿತೇವೆ, ಆ ಕಾಶಿಯ ಕಳೆ ಹೊರಟೋಗ್ತಾ ಇತ್ತು, ಮಥುರಾ ಮಸೀದಿ ಆಗಿಬಿಡ್ತಾ ಇತ್ತು. ಅಕಸ್ಮಾತ್ ಶಿವಾಜಿ ಮಹಾರಾಜರು ಒಬ್ಬರು ಈ ಒಂದು ಇತಿಹಾಸದಲ್ಲಿ ಆಗದೆ ಹೋಗಿದ್ದಿದ್ರೆ ನಮ್ಮೆಲ್ಲರದು ಸುನ್ನತ್ತಾಗಿ ಹೋಗ್ಬಿಡ್ತಿತ್ತು ಅನ್ನೋ ಮಾತನ್ನು ಕವಿ ಭೂಷಣ ಬರೀತಾರೆ. ಹಾಗಾಗಿ ಇವತ್ತು ಶಿವಾಜಿ ಮಹಾರಾಜನ ನಾವು ನೆನೆಸಬೇಕಾಗಿದೆ. ಇವತ್ತು ನಾವಿವತ್ತಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದ್ರೂ ಅದಕ್ಕೆ ಶಿವಾಜಿ ಮಹಾರಾಜರು ಕಾರಣ. ಅವರು ಗತಿಸಿ ಹೋಗಿ 300ರಿಂದ 400 ವರ್ಷಗಳು ಆಗ್ತಾ ಇದ್ದಾವೆ. ಈಗ ಈ 3-4 ಶತಮಾನಗಳನ್ನು ದಾಟಿದರೂ ಸಹ ಇವತ್ತು ಶಿವಾಜಿ ಪ್ರಸ್ತುತ. ಯಾವ ರೀತಿ ಪ್ರಸ್ತುತ ಅಂತಂದರೆ, ಭಾನುವಳ್ಳಿ ಗ್ರಾಮ ಅತಿ ಹೆಚ್ಚು ರೈತಾಪಿ ಜನರನ್ನು, ರೈತರನ್ನು, ಈ ದೇಶಕ್ಕೆ, ಈ ನಾಡಿಗೆ ಅನ್ನವನ್ನು ಕೊಡ್ತಕ್ಕಂಥ ಅನ್ನದಾತರನ್ನು ಹೊಂದಿರತಕ್ಕಂಥ ಒಂದು ಗ್ರಾಮ. ಶಿವಾಜಿ ಮಹಾರಾಜರು ಬಹುಶಃ ಮೊಟ್ಟ ಮೊದಲನೇ ಬಾರಿಗೆ ಒಂದು ಕಾನೂನನ್ನು ತರ್ತಾರೆ, ತಮ್ಮ ರಾಜ್ಯದಲ್ಲಿ ಒಂದು ಕಾನೂನನ್ನು ತರ್ತಾರೆ. ಅವರು ಹೇಳ್ತಾರೆ, ಯಾವ ಒಬ್ಬ ಸೈನಿಕನೂ ರೈತರ ಮೇಲೆ ದಬ್ಬಾಳಿಕೆ ಮಾಡೋ ಹಾಗಿಲ್ಲ, ಯಾವ ಒಬ್ಬ ಸೈನಿಕನೂ ರೈತರ ಮೇಲೆ ದಬ್ಬಾಳಿಕೆ ಮಾಡೋ ಹಾಗಿಲ್ಲ. ನೀವು ಎಲ್ಲಿಯೇ ಹೋಗಿ ನಿಮಗೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳನ್ನು, ಕುದುರೆ ಸಾಕಲಿಕ್ಕೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳನ್ನು ಹಾಗೆ ಖರೀದಿ ಮಾಡೋದಿಲ್ಲ. ಶಿವಾಜಿ ವಾಸ್ ದ ಫಸ್ಟ್ ಪರ್ಸನ್ ಟು ಇಂಟ್ರೊಡ್ಯೂಸ್ ದ ಸ್ಯಾಲರಿ ಟು ದಿ, ತಮ್ಮ ಸ್ಯಾಲ್ರಿಯನ್ನು, ತಮ್ಮ ಸಂಬಳವನ್ನು ಮೊಟ್ಟ ಮೊದಲನೇ ಬಾರಿಗೆ ಸೈನಿಕರಿಗೆ ಕೊಟ್ಟಂಥದ್ದು ಶಿವಾಜಿ ಮಹಾರಾಜರು. ಈ ಸಂಬಳದ ಹಣವನ್ನು ಖರ್ಚು ಮಾಡಿ ರೈತರಿಂದ ಆಹಾರ ಸಾಮಗ್ರಿಗಳನ್ನು ಖರೀದಿಸಬೇಕೇ ಹೊರತು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ತಗೊಳ್ಳೋದಲ್ಲ ಅಂಥೇಳಿ. ಸ್ವಲ್ಪ ಇತಿಹಾಸವನ್ನು ತಿರುಗಿಸಿ ನೋಡಿ ನಮಗೆ ಗೊತ್ತಾಗ್ತದೆ. ಮುಂಚೆ ನಮ್ಮ ದೇಶ ಹೇಗಿತ್ತಪ್ಪ ಅಂತಂದರೆ, ರಾತ್ರಿ ಹೊತ್ತು ಯುದ್ಧ ಮಾಡೋ ಹಾಗಿಲ್ಲ, ಸೂರ್ಯಾಸ್ತ ಆದಮೇಲೆ ಯುದ್ಧ ಮುಗಿದೋಗ್ತದೆ, ನಾವು ಕಪಟತನದಿಂದ ಯಾವುದೂ ಯುದ್ಧಗಳನ್ನು ಮಾಡೋದಿಲ್ಲ. ಈ ರೀತಿ ಒಂದಿಷ್ಟು ಸಂಪ್ರದಾಯಗಳನ್ನು ಫಾಲೋ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ದೇಶ ನಮ್ಮದಾಗಿದ್ದರೆ, ಬೇರೆ ದೇಶದಿಂದ ಬಂದಿರತಕ್ಕಂಥವ್ರು ಫಾರಿನರ್ಸ್ ಅಂತೇನು ಹೇಳ್ತೀವಿ, 11ನೇ ಶತಮಾನದಿಂದ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದಂಥವ್ರು ಒಂದು ವಿಶೇಷ ಪದ್ಧತಿಗಳನ್ನು ತೆಗೆದುಕೊಂಡು ಬಂದರು. ನಮಗೆ ಮೋಸದಿಂದ, ಕುಟಿಲತನದಿಂದ ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿದಾಗ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತ ಉತ್ತರ ಕೊಟ್ಟರು ಶಿವಾಜಿ ಮಹಾರಾಜರು. 1192ರಲ್ಲಿ ಇಡೀ ಇತಿಹಾಸ ತಿರುವಿ ನೋಡ್ತಕ್ಕಂಥ ಒಂದು ಯುದ್ಧ ನಡೀತದೆ. ಪೃಥ್ವಿರಾಜ್ ಚೌಹಾಣ್ ತಮ್ಮ ಯುದ್ಧವನ್ನು ಗೆಲ್ತಾರೆ.
ಯುದ್ಧವನ್ನು ಗೆದ್ದು ಮಾರನೇ ಸಲ ಯಾವ ವಿರುದ್ಧ ಯುದ್ಧವನ್ನು ಗೆದ್ದಿರ್ತಾರೆ 1992ರಲ್ಲಿ ಅವನಿಗೆ ಕ್ಷಮಿಸಿ ವಾಪಸ್ ಕಳಿಸ್ತಾರೆ. ನೀನು ಹೋಗಿ ನಾನು ನೀನು ಅಣ್ಣ ತಮ್ಮಂತರ ಇರೋಣ, ನೀವು ವಾಪಸ್ ಹೋಗು ಅಂತ ಹೇಳ್ತಾರೆ. ಆದರೆ ದುರದೃಷ್ಟ ನೋಡಿ 1193 ಬರ್ತದೆ, 1 ವರ್ಷ ಕಳೀತದೆ. ಯಾವ ವ್ಯಕ್ತಿ ಭಿಕ್ಷೆಯನ್ನು ಪಡೆದು ಪೃಥ್ವಿರಾಜ್ ಚೌಹಾಣ ಭಿಕ್ಷೆಯನ್ನು ಪಡೆದು ಹೋಗಿ ತನ್ನ ರಾಜ್ಯಭಾರವನ್ನು ಮಾಡ್ತಾ ಇದ್ನೋ, ಒಂದೇ ವರ್ಷದ ನಂತರ ಪೃಥ್ವಿರಾಜ್ ಚೌಹಾಣ್ ಮೇಲೆ ಮತ್ತೆ ಆಕ್ರಮಣ ಮಾಡ್ತಾನೆ. ಇಡೀ ಭಾರತ ಅನ್ನೋದು ಮುಸಲ್ಮಾನರ ದಾಳಿಗೆ ಒಳಗಾಗ್ತಿದೆ. ಅಲ್ಲಿನಿಂದ ಶುರುವಾಗ್ತಕ್ಕಂಥ ಒಂದು ದಾಳಿ ಸುಮಾರು 6-7 ಶತಮಾನಗಳ ಕಾಲ ನಮ್ಮ ಮೇಲೆ ಅವ್ಯಾಹತವಾಗಿರ್ತಕ್ಕಂಥ ದಾಳಿ ನಡೀತಾ ಇರ್ತದೆ. ಇಂಥ ಸಮಸ್ಯೆಯಲ್ಲಿ ಸುತ್ತಲೂ ಯಾವ ರೀತಿ ಪರಿಸ್ಥಿತಿ ಇತ್ತಪ್ಪ ಅಂದರೆ, ಒಂದು ಕಡೆ ಬಹುಮನಿ ಸುಲ್ತಾನ, ಒಂದು ಕಡೆ ಮೇಲೆ ಔರಂಗಜೇಬ್, ಪಕ್ಕಕ್ಕೆ ಆಲ್ರೆಡಿ ಬೇರೆ ದೇಶದಿಂದ ಬಂದಿರತಕ್ಕಂಥ ಡಚ್ಚರು, ಫ್ರೆಂಚರು ಹಾಗೂ ಬ್ರಿಟಿಷರು. ಈ ಎಲ್ಲರ ನಡುವೆ ಸಿಕ್ಕೊಂಡು ಒಬ್ಬ ಸುಬೇದಾರನ ಮನುಷ್ಯ, ಸುಬೇದಾರ್ ಶಹಾಜಿ ಒಬ್ಬ ಸುಬೇದಾರ್ ಇದ್ದರು. ಆ ಸುಬೇದಾರನ ಮಗ ಶಿವಾಜಿ ಮಹಾರಾಜರು. 10 ವರ್ಷದ ಬಾಲಕ ಇನ್ನೇನು ಮಾಡಬಲ್ಲ. ಸುಬೇದಾರನ ಮಗ ಸುಬೇದಾರಾಗಿ ಯಥಾರೀತಿ ಜೀವನವನ್ನು ಮಾಡ್ಬೋದಿತ್ತು, ಆದರೆ ಅವರು ಮಾಡಲಿಲ್ಲ. ಅವರು ಮಾಡಿದ್ದು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದರು. ಈ ಹಿಂದವಿ ಸ್ವರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸೈನಿಕರಿಗೆ ಸ್ಯಾಲ್ರಿಯನ್ನು ಕೊಡಬೇಕು, ಸೈನಿಕರಿಗೆ ಸಂಬಳವನ್ನು ಕೊಡಬೇಕು ಅಂತಕ್ಕಂಥ ಒಂದು ಕಾನೂನನ್ನು ತಂದವರು ಶಿವಾಜಿ ಮಹಾರಾಜರು. ರೈತರಿಗೆ ವಿಶೇಷ ಸವಲತ್ತುಗಳನ್ನು ಕೊಡಬೇಕು ಅಂಥೇಳಿ ಬೀಜಗಳನ್ನು ಹಾಗೂ ವಿಶೇಷ ಗೊಬ್ಬರಗಳನ್ನು, ಎತ್ತುಗಳನ್ನು, ಹೊಲಗಳನ್ನು ಉಳುಮೆ ಮಾಡಲಿಕ್ಕೆ ಎತ್ತುಗಳನ್ನು ಕೊಡಬೇಕು ಕಾನೂನಲ್ಲಿ ಅಂತ ತಂದಂಥವ್ರು ಶಿವಾಜಿ ಮಹಾರಾಜರು. ಈ ರೈತರಿಗೋಸ್ಕರ ತಂದಿದ್ದಕ್ಕೆ ಅವರಿಗೆ ಕೃಷಿಕ ರಾಜ ಅಂತ ನಾವು ಕರಿಬೋದು. ಇವತ್ತಿನ ಸರ್ಕಾರಗಳು ನಡ್ಕೊಳ್ತಿರ್ತಕ್ಕಂಥ ರೀತಿ ಏನಿದೆ ಅಂತಂದರೆ, ರೈತರಿಗೆ ದಬ್ಬಾಳಿಕೆ ಮಾಡಿದರೆ ಸಮಸ್ಯೆ ಏನಾಗ್ತದೆ ಅನ್ನೋದು ಶಿವಾಜಿ ಮಹಾರಾಜರಿಂದ ಪಾಠವನ್ನು ಕಲಿಬೇಕಾಗ್ತದೆ. ರೈತರನ್ನು ತುಂಬ ಗೌರವಯುತವಾಗಿ ನೋಡಿಕೊಂಡಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂದರೆ ಅದು ಶಿವಾಜಿ ಮಹಾರಾಜರು. ಈ ದೇಶಕ್ಕೆ ರಕ್ಷಣೆ ಕೊಡೋನು ಸೈನಿಕ, ಅವನು ನಾವು ಮೊಟ್ಟ ಮೊದಲನೇ ಬಾರಿಗೆ ನೆನಿತೇವೆ. ಆದರೆ ಬೆಳಗ್ಗೆಯಿಂದ ರಾತ್ರಿ ಮಠ ನಮಗೆ ಊಟಕ್ಕೆ ಹಾಕ್ತಕ್ಕಂಥ ನಮ್ಮ ರೈತ, ಅವನನ್ನು ಮರೆತರೆ ಯಾವತ್ತೂ ದೇಶ ಉದ್ಧಾರ ಆಗೋಲ್ಲ ಮತ್ತೆ ಮತ್ತೆ ನೆನಪಿಸಿಕೊಟ್ಟಂಥವ್ರು ಶಿವಾಜಿ ಮಹಾರಾಜರು. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚು ಗೌರವವನ್ನು ಕೊಟ್ಟಂಥವ್ರು ಶಿವಾಜಿ ಮಹಾರಾಜರು. ಕೇವಲ 18-19 ವರ್ಷದ ಬಾಲಕ ತನ್ನ ಒಬ್ಬ ಸುಬೇದಾರ್ ಒಬ್ಬ ವಿಧವೆಯ ಮೇಲೆ ಅತ್ಯಾಚಾರ ಮಾಡಿರ್ತಾನೆ ಅಂತಕ್ಕಂಥ ಒಂದೇ ವಿಚಾರ ತಿಳಿದ ತಕ್ಷಣ ಅವನನ್ನು ಕರ್ಕೊಂಡು ಬರ್ತಾರೆ. ಅವನ ಯಾವ ಜಾತಿ, ಮತ, ಪಂಥ ಅಂತ ನೋಡೋದಿಲ್ಲ. ಅವನು ಮಾಡಿದ್ದು ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಅನ್ನೋದು ಒಂದೇ ಗಮನಿಸ್ತಾನೆ. ಅವನ ಕೈಯನ್ನು ಮತ್ತು ಕಾಲನ್ನು ಅದೇ ರೀತಿ ತುಂಡರಿಸ್ತಾನೆ. ಒಂದು ಶಿಕ್ಷೆಯನ್ನು ಕೊಟ್ಟರೆ, ಘೋರವಾದ ಶಿಕ್ಷೆಯನ್ನು ಕೊಟ್ಟರೆ ಸಮಾಜದಲ್ಲಿ ಅದು ನ್ಯೂಸ್ ಹೋಗುತ್ತೆ. ಯಾವ ಹೆಣ್ಣು ಮಕ್ಕಳನ್ನು ನಾವು ಕಡೆಗಣಿಸಿ ನೋಡಿಕೊಳ್ಳಬಾರ್ದು. ಹೆಣ್ಣು ಮಕ್ಕಳಿಗೆ ವಿಶೇಷ ಗೌರವವನ್ನು ಕೊಟ್ಟು ನೋಡ್ಕೋಬೇಕು ಅಂಥೇಳಿ ಕೇವಲ 18-19ನೇ ವಯಸ್ಸಿನ ಒಬ್ಬ ಚಿಕ್ಕ ಹುಡುಗ ತೋರಿಸಿಕೊಟ್ಟಂಥವ್ರು ಶಿವಾಜಿ ಮಹಾರಾಜರು. ಅದೇ ರೀತಿ ಸೈನಿಕರಿಗೆ ಒಂದಿಷ್ಟು ಸುಬೇದಾರ್ ಪದ್ಧತಿಯನ್ನು ಅವರು ತೆಗೆದುಹಾಕಿದರು. ಸುಬೇದಾರ್ ಪದ್ಧತಿಯನ್ನು ತೆಗೆದುಹಾಕಿ ವಿಶೇಷ ಜಹಗೀರುಗಳನ್ನು ತಾವು ಇಟ್ಕೋಬಹುದಾಗಿತ್ತು. ವಿಶೇಷ ಜಹಗೀರುಗಳನ್ನು ತಾವು ಇಟ್ಕೊಳ್ಳೋದಿಲ್ಲ, ಎಲ್ಲವನ್ನು ರಾಷ್ಟ್ರದ ಅಡಿಗೆ ನೀವು ಸಮರ್ಪಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಎಲ್ಲ ಸೈನಿಕರಿಗೆ ತುಂಬಿದರು. ಅದಕ್ಕೆ ಅವರು ಮೊಟ್ಟ ಮೊದಲನೇದು ಹೇಳ್ತಾರೆ, ಮೊದಲು ರಾಷ್ಟ್ರ, ನಂತರ ಗುರು, ಆ ನಂತರ ತಂದೆ ತಾಯಿ. ನಿನ್ನ ಬಗ್ಗೆ ನೀವು ವಿಚಾರ ಮಾಡ್ತಾ ಇದ್ದರೆ ಅದಕ್ಕಿಂತಲೂ ಮೊದಲು ನೀನು ರಾಷ್ಟ್ರದ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಅವರು ಕಟ್ಟಿದ ಸಾಮ್ರಾಜ್ಯಕ್ಕೆ ಮರಾಠ ಸಾಮ್ರಾಜ್ಯ ಅಂತಾಗಲಿ, ಅವರು ಕಟ್ಟಿದ ಸಾಮ್ರಾಜ್ಯಕ್ಕೆ ಶಿವಾಜಿ ಸಾಮ್ರಾಜ್ಯ ಅಂತಾಗಲಿ ಹೆಸರಿಡಲಿಲ್ಲ. ಅವರು ಕಟ್ಟಿದ ಸಾಮ್ರಾಜ್ಯಕ್ಕೆ ಅವರಿಟ್ಟಂಥ ಹೆಸರು ಹಿಂದವಿ ಸ್ವರಾಜ್ ಅಂತ ಹೇಳಿ. ಯಾವ ಹಿಂದವಿ ಸ್ವರಾಜ್? ಅಲ್ಲಿ ಮುಸಲ್ಮಾನರು ಎಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು ಅಲ್ಲಿ ಜೆಸಿಯಾ ಕಾನೂನನ್ನು, ಜೆಸಿಯಾ ತಲೆಗಂದಾಯವನ್ನು ಹಾಕ್ಕೊಂಡು ಹಿಂದೂಗಳನ್ನು ಹೀಯಾಳಿಸ್ತಾ ಇದ್ರು, ಹಿಂದೂಗಳಿಗೆ ಶೋಷಣೆಯನ್ನು ಮಾಡ್ತಾ ಇದ್ರು. ಇಲ್ಲಿ ಅವರು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಅಥವಾ ಯಾವುದು ಬೇರೆ ಪಂಥಕ್ಕೆ ಸೇರಿರ್ತಕ್ಕಂಥ ಯಾವ ವ್ಯಕ್ತಿನೂ ಆಗಿರ್ಬೋದು, ಸರಿಸಮಾನರಾಗಿ ನೋಡಿಕೊಂಡಂಥವ್ರು ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರು ಮಾಡಿರ್ತಕ್ಕಂಥ ಯಾವ ದಾಳಿಯಲ್ಲೂ ಕುರಾನನ್ನು ಸುಡೋದಿಲ್ಲ, ಒಂದು ಮಸೀದಿಯನ್ನು ಸಹ ಅವರು ಕೆಡುವುದಿಲ್ಲ. ಅಷ್ಟೇ ಗೌರವವನ್ನು ನಮ್ಮ ದೇವಾನುದೇವತೆಗಳಿಗೆ ಎಷ್ಟು ಗೌರವವನ್ನು ಕೊಡ್ತೇವೋ ಅಷ್ಟೇ ಗೌರವವನ್ನು ಅವರ ಪೂಜಾಗ್ರಹಗಳಿಗೆ ಅವರು ಕೊಟ್ಟಿದ್ದು ಶಿವಾಜಿ ಮಹಾರಾಜರು. ಇದನ್ನು ಆ ಎಲ್ಲ ವ್ಯಕ್ತಿಗಳು ತಿಳ್ಕೋಬೇಕಾಗಿತ್ತು, ಆದರೆ ತಿಳ್ಕೊಳ್ಳಿಲ್ಲ, ನಮ್ಮ ದುರದೃಷ್ಟ. ಹಾಗಾಗಿ ಇಂಥ ಹಿಂದವಿ ಸ್ವರಾಜ್ಯ ಇವತ್ತು ಸ್ಥಾಪನೆ ಆಗಬೇಕಾಗಿದೆ. ಹಾಗಾಗಿ ಹಿಂದವಿ ಸ್ವರಾಜ್ಯದ ಪ್ರಯುಕ್ತ ಹಿಂದವಿ ಸ್ವರಾಜ್ಯ ಸ್ಥಾಪಕನನ್ನು ನಾವು ಮತ್ತೆ ಮತ್ತೆ ನೆನೆಯಬೇಕಾಗಿದೆ. ಒಂದು ಸಣ್ಣ ಉದಾಹರಣೆಯನ್ನು ನೋಡೋದಾದರೆ,
ಪನ್ನಾಳಗಡದಿಂದ ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ಶಿವಾಜಿ, ಅಲ್ಲಿ ಒಂದಿಷ್ಟು ಊಹಾಪೋಹಗಳಿರ್ತಾವೆ. ಒಬ್ಬ ಶಿವಾಜಿ ಇಲ್ಲ, ಶಿವಾಜಿ ಅಂತೆ 7-8 ಜನ ಇದ್ದಾರೆ ಅಂತ. ಜೀವಾ ಮಹಾಲ್ ಅವ್ರು ಯಾರು? ಜೀವಾ ಮಹಾಲ್ ಒಬ್ಬ ಪೈಲ್ವಾನ, ಜೀವಾ ಮಹಾಲ್ ಅಂತಕ್ಕಂಥ ಒಬ್ಬ ಪೈಲ್ವಾನ. ಆ ಪೈಲ್ವಾನನ್ನು ಕರ್ಕೊಂಡು ಬರ್ತಾರೆ. ಅವನ ಶಕ್ತಿಯನ್ನು ನೋಡಿಕೊಂಡು ಅವನಿಗೆ ಸ್ವಂತ ಅಂಗರಕ್ಷಕನನ್ನಾಗಿ ಮಾಡ್ಕೊಳ್ತಾರೆ. ಅಫಜಲ್ ಖಾನನ್ನು ವಧೆ ಮಾಡುವಾಗ ತನಗಿಂತ ಗಾತ್ರದಲ್ಲಿ ಎತ್ತರವಾಗಿರ್ತಕ್ಕಂಥ ವ್ಯಕ್ತಿ ಅಫಜಲ್ ಖಾನ್, ಯಾರು ಅಫಜಲ್ ಖಾನ್ ಹೆಸರು ಕೇಳಿದರೆ ದೇಶ ನಡುಗ್ತಾ ಇರ್ತದಂತೆ. ಅಂಥ ವ್ಯಕ್ತಿ ಎದುರುಗಡೆ ಈ ವ್ಯಕ್ತಿಯನ್ನು ಇಟ್ಕೊಂಡು ಅಫಜಲ್ ಖಾನ್ನ ಗೆಲ್ತಾರೆ. ಅವರು ಒಬ್ಬ ಪೈಲ್ವಾನ್. ಅದೇ ರೀತಿ ಜೀವಾ ಕಾಶಿದ್ ಒಬ್ಬ ಕ್ಷೌರಿಕ. ಪನ್ನಾಳಗಡದಿಂದ ತಪ್ಪಿಸ್ಕೊಂಡು ಹೋಗುವಾಗ ಒಬ್ಬ ಕ್ಷೌರಿಕ ಶಿವಾಜಿಯ ಮಾರುವೇಷದಲ್ಲಿ ಕೂತ್ಕೊಂಡಿರ್ತಾನೆ. ಅವನನ್ನು ಶಿವಾಜಿ ಅಂತ ಎಲ್ಲರೂ ಅವನನ್ನು ಬೆನ್ನತ್ತಾರೆ. ಶಿವಾಜಿ ಇಲ್ಲಿ ಸುಲಭವಾಗಿ ಬೇರೆ ಜಾಗದಿಂದ ತಪ್ಪಿಸ್ಕೊಂಡು ಬರ್ತಾರೆ. ಅದೇ ರೀತಿ ಶಿವಾಜಿ ಮಹಾರಾಜರು ಒಂದು ವ್ಯಂಗ್ಯಕ್ಕೆ ಒಳಗಾಗಿ, ಒಂದು ಮೋಸಕ್ಕೆ ಒಳಗಾಗಿ ಔರಂಗಜೇಬನ ಆಸ್ಥಾನದಲ್ಲಿ ಬಂದಿಯಾಗುವಂಥ ಪರಿಸ್ಥಿತಿ ಬರ್ತದೆ. ಸುಮಾರು 4.5 ತಿಂಗಳ ಕಾಲ ಬಂದಿಯಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಬಂದಿಯಾಗಿದ್ದಾಗಲೂ ಸಹ ಎಂಥ ಯುಕ್ತಿಯನ್ನು ನಡೆಸ್ತಾರಪ್ಪ ಅಂತಂದರೆ, ಔರಂಗಜೇಬನ ಗೂಢಾಚಾರರು ಎಷ್ಟು ಜನ ಇರ್ತಾರೋ ಅದಕ್ಕಿಂತ ಹೆಚ್ಚಿಗೆ ಗುಪ್ತಚರದ ವಾರ್ತೆಯನ್ನು ಶಿವಾಜಿ ಮಹಾರಾಜರು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅವರಿಗೆ ಹತ್ತಿರದ ಸಹಾಯವನ್ನು ಮಾಡ್ತಕ್ಕಂಥ ವ್ಯಕ್ತಿ ಒಬ್ಬ ಮುಸಲ್ಮಾನ್. ಶಿವಾಜಿ ಮಹಾರಾಜರಿಗೆ ಸಹಾಯವನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ಮುಸ್ಲಿಂ. ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡಿಕೊಂಡಂತಹ ಶಿವಾಜಿ ಮಹಾರಾಜರು ನಮಗೆ ಸದಾ ಆದರಣೀಯರಾಗ್ತಾರೆ. ಅವರನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಹಾಗಾಗಿ ಇವತ್ತು ಮತ್ತೆ ಶಿವಾಜಿ ಮಹಾರಾಜರನ್ನು ನಾವು ನೆನೆಸ್ತಕ್ಕಂಥ ಒಂದು ಅವಕಾಶ ಇದೆ. ಇವತ್ತು ಹಳ್ಳಿಗಳಿಗೆ ಹೋದರೆ, ಬೇರೆ ಬೇರೆ ಊರುಗಳಿಗೆ ಹೋದರೆ ಯಾವುದೋ ನಟನನ್ನು ಕರೆದುಕೊಂಡು ಬಂದು, ಅವ್ರು ಯಾರೋ ನಟ ಇರ್ತಾರೆ, ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಾರೆ, ಆ ವ್ಯಕ್ತಿಯ ಫೋಟೋಗಳನ್ನು, ದೊಡ್ಡ ಫೋಟೋಗಳನ್ನು ಹಾಕ್ಕೊಂಡು ಆ ಫೋಟೋಗಳ ಪಕ್ಕಕ್ಕೆ ಇವ್ರು ನಿಂತ್ಕೊಂಡು ಫೋಟೋ ತೆಗೆಸ್ತಕ್ಕಂಥ ನೇಚರ್ ನಮಗೆಲ್ಲ ಕಂಡು ಬರ್ತದೆ. ಆವತ್ತಿನ ಶಿವಾಜಿ ಮಹಾರಾಜರ ಪರಿಸ್ಥಿತಿ, ಇವತ್ತಿನ ಹಿಂದೂಗಳ ಪರಿಸ್ಥಿತಿ ಏನು ತುಂಬ ವ್ಯತ್ಯಾಸ ಇಲ್ಲ. ಒಂದು ಕಡೆ ಲವ್ ಜೆಹಾದ್ ನಡೀತಾ ಇರ್ತದೆ, ಒಂದು ಕಡೆ ಮತಾಂತರ ನಡೀತಿರ್ತದೆ, ಒಂದು ಕಡೆ ನಮ್ಮನ್ನು ಬಿಟ್ಟು ಹೋಗ್ತಕ್ಕಂಥ ನಮ್ಮ ಕೃಷಿ ಪದ್ಧತಿಗಳೆಲ್ಲ ಕೊನೆಗಾಡ್ತಕ್ಕಂಥ ಒಂದು ಪದ್ಧತಿಗಳಿದ್ದಾವೆ. ಇಂಥದ್ರ ನಡುವೆ ಹಿಂದೂ ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ಮನೋಭಾವ ಏನು ಬಂದಿದೆ, ಅದು ಭಾನುವಳ್ಳಿಯ ಈ ಯುವಕ ಮಂಡಳಿಗೆ ಬಂದಿದೆ. ಹಿಂದೂ ಯುವ ವೇದಿಕೆ ಏನಿದೆ, ಆ ಯುವ ವೇದಿಕೆಗೆ ಇವತ್ತು ಅಂಥ ಮನಸ್ಥಿತಿ ಬಂದಿದೆ. ಪ್ರತಿಯೊಂದು ಗ್ರಾಮಕ್ಕೆ ನಾಳೆ ಮಾರ್ಚ್ 22 ಬರ್ತದೆ. 3 ವರ್ಷದ ಹಿಂದೆ ಕರೋನಾ ಬಂದರೆ ಒಂದೂರಿಂದ ಇನ್ನೊಂದೂರಿಗೆ ಹಬ್ತದೆ ಅಂತಿದ್ರು. ಇವತ್ತು ನಾನು ದೇವರಲ್ಲಿ ಬೇಡ್ಕೊಳ್ತೇನೆ, ಇಂಥ ಸ್ವಭಾವ ಶಿವಾಜಿ ಮಹಾರಾಜರನ್ನ, ಅಂಥ ವ್ಯಕ್ತಿಗಳನ್ನು ಪ್ರೇರಣೆ ಪಡೆದು, ಶಿವಾಜಿ ಮಹಾರಾಜರಿಂದ ಪ್ರೇರಣೆಯನ್ನು ಪಡೆದು ಹಳ್ಳಿಗಳಿಗೆ, ಗ್ರಾಮಗಳಿಗೆ, ಊರುಗಳಿಗೆ ಇಂಥ ಒಂದು ರೋಗ ಹಬ್ಬಲಿ, ಇಂಥ ಒಂದು ದೇಶಭಕ್ತಿಯ ರೋಗ ಭಾನುವಳ್ಳಿಯಿಂದ ಹಬ್ಬಲಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಬರೀ ಕರೋನಾ ಬಂದರೆ ನಮ್ಮನ್ನೇನೂ ಮಾಡೋಕ್ಕಾಗೋದಿಲ್ಲ. ಇಂಥ ದೇಶಭಕ್ತಿಯ ನಮಗೆ ವಿಷಯ ನಮಗೆ ತಿಳಿದ್ರೆ ಸಾಕು, ನಾವು ಮತ್ತೆ ಈ ದೇಶಕ್ಕೋಸ್ಕರ, ಈ ರಾಷ್ಟ್ರಕ್ಕೋಸ್ಕರ ಏನನ್ನ ಕೆಲಸ ಮಾಡಬಲ್ಲೆವು ಅಂಥೇಳಿ ನಮಗೆ ಗೊತ್ತಾಗ್ತದೆ. ಟಿ ವಿ ಹಚ್ಚಿದರೆ ಸಾಕು ನಮಗೆ ಗೊತ್ತಿದೆ, ಇವತ್ತು ಮನೆಯೊಂದು 2 ಬಾಗಿಲು, 3 ಬಾಗಿಲು, 4 ಬಾಗಿಲು, 10 ಬಾಗಿಲು ಆ ಪರಿಸ್ಥಿತಿಲಿದೆ. ಹೆಣ್ಣು ಮಕ್ಕಳೆಲ್ಲ ಸಂಜೆ ಆದ ತಕ್ಷಣ ಮನೆಯೊಂದು ಬಾಗಿಲುಗಳಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾರೆ. ಗಂಡಸರದು ತಮ್ಮದೇ ಬೇರೆ ಸಾಮ್ರಾಜ್ಯ ಇರ್ತದೆ. ಈ ದೇಶವನ್ನು ನೋಡೋರು ಯಾರು ಅಂಥೇಳಿ ಮತ್ತೆ ಮನಸ್ಸು ಚಿಂತಿತ ಆಗ್ತದೆ. ಆಗ ಇಂಥ ಯುವಕರೆಲ್ಲ ನಮ್ಮ ಕಣ್ಣು ಮುಂದೆ ಬರ್ತಾರೆ. ಇಂಥ ಯುವಕರಿಂದನೇ ನನ್ನ ದೇಶದ ಭವಿಷ್ಯ ತುಂಬ ಚೆನ್ನಾಗಿದೆ, ನನ್ನ ಭಾರತ ಮುಂದಿನ ದಿನಗಳಲ್ಲಿ ಶ್ರೇಷ್ಠ ಭಾರತ ಆಗಬಹುದು, ನನ್ನ ಭಾರತ ಮುಂದಿನ ದಿನಗಳಲ್ಲಿ ಜಗದ್ಗುರು ಭಾರತ ಆಗಬಹುದು, ನನ್ನ ಭಾರತ ಅತ್ಯುತ್ತಮವಾದ ಭಾರತ ಮುಂದಿನ ದಿನಗಳಲ್ಲಿ ಆಗಬಹುದು ಅಂಥೇಳಿ ಈ ಎಲ್ಲ ಯುವಕರನ್ನು, ಈ ಸಣ್ಣ ಮಕ್ಕಳನ್ನು ನೋಡಿದಾಗ ಖುಷಿಯಿಂದ, ತುಂಬ ಸಂತೋಷದಿಂದ ತಲೆಬಾಗಬೇಕು ಅಂತ ಅನ್ನಿಸ್ತದೆ. ಇದು ಭಾನುವಳ್ಳಿಯ ಕಾರ್ಯಕ್ರಮದ ಒಂದು ವಿಶೇಷ ಹಿನ್ನೆಲೆ. ಹಾಗಾಗಿ ಇವತ್ತು ನಾವು ಮತ್ತೆ ಶಿವಾಜಿ ಮಹಾರಾಜನ್ನ ಮತ್ತೆ ನೆನೆಸಬೇಕಾಗಿದೆ. ಶಿವಾಜಿ ಮಹಾರಾಜರ ಜೊತೆಗೆ ಅವರಿಂದ ಪ್ರೇರಣೆಯನ್ನು ಪಡೆದು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮ ಜೀವನವನ್ನು ಸುಗಮಗೊಳಿಸಬೇಕು,
ಯಾವ ರೀತಿ ನಾವು ಹಿಂದೂ ಸ್ವರಾಜ್ಯ ಸ್ಥಾಪನೆ ಆದ ನಂತರ ಯಾವ ರೀತಿ ಒಂದು ಅತ್ಯುತ್ತಮವಾದ ಒಂದು ವಾತಾವರಣ ಇಡೀ ದೇಶದಲ್ಲಿ ನಿರ್ಮಾಣ ಆಯಿತು, ಅದೇ ರೀತಿ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಅತ್ಯುತ್ತಮವಾದ ವಾತಾವರಣ, ಎಲ್ಲರೂ ಸಂತೋಷ ಸಹಬಾಳ್ವೆಯಿಂದ ಬಾಳ್ತಕ್ಕಂಥ ಒಂದು ಅತ್ಯುತ್ತಮವಾದ ವಾತಾವರಣ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗಬೇಕು ಅಂದರೆ ಇಂಥ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಪದೇ ಪದೇ ನಡೆಯಬೇಕು. ನಾವೆಲ್ಲರೂ ಟಿ ವಿಯನ್ನು ಬಿಟ್ಟು ಸ್ವಲ್ಪ ಹೊರಗಡೆ ಬರಬೇಕು. ಇಂಥ ನಿಜವಾದ ಹೀರೋಗಳ, ಇಂಥ ನಿಜವಾದ ಪ್ರೇರಣಾದಾಯಕ ಸ್ಟೋರಿಗಳನ್ನು, ಕಥೆಗಳನ್ನು ಕೇಳಬೇಕು ಅಂತ ಹೇಳಿ ನನಗೆ ಇಲ್ಲಿ ಕರೆದು ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟು ಶಿವಾಜಿ ಮಹಾರಾಜರು ಇವತ್ತು ಪ್ರಸ್ತುತ ಯಾವ ರೀತಿ ವಿಚಾರಧಾರೆಗಳನ್ನು ಹೊಂದಿದ್ರು, ರೈತರ ಪ್ರತಿ ಹಾಗೂ ಸೈನಿಕರ ಪ್ರತಿ ಅವರ ವಿಚಾರಧಾರೆ ಹೇಗಿತ್ತು, ಅವರು ಸೈನಿಕರ ವಿಶೇಷ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಿದರು. ಮೊಟ್ಟ ಮೊದಲನೇ ವ್ಯಕ್ತಿ ಶ್ರೀಯುತ ಶಿವಾಜಿ ಮಹಾರಾಜರು ಮೊಟ್ಟ ಮೊದಲನೇ ವ್ಯಕ್ತಿ ಸಮುದ್ರದಲ್ಲಿ ನೌಕಾಯಾನವನ್ನು ಮಾಡಿದಂಥ ವ್ಯಕ್ತಿ. ಮುಂಚೆ ನಮ್ಮ ಯೋಚನೆ ಆಗಿತ್ತಪ್ಪ ಅಂದರೆ ಸಮುದ್ರದಲ್ಲಿ ಹೋಗಬಾರ್ದು, ಸಮುದ್ರದಲ್ಲಿ ಹೋದರೆ ಅಪಶಕುನ ಅಂತ ವಿಚಾರ ಇತ್ತು. ನೌಕಾಯಾನವನ್ನು ಮಾಡಿ ನೌಕಾ ದುರ್ಗಗಳನ್ನು ಕಟ್ತಾರೆ, ನೌಕಾ ಕೋಟೆಗಳನ್ನು, ಅವರು ಸಮುದ್ರ ಕೋಟೆಗಳನ್ನು ಕಟ್ತಾರೆ. ಆ ರೀತಿ ಕಟ್ಟಿದಂಥ ಒಬ್ಬ ವಿಶೇಷ ವ್ಯಕ್ತಿ. ಅಷ್ಟೇ ಅಲ್ಲ, ಟೆಕ್ನಾಲಜಿ ಅಂತ ಏನಂತೆ ಇವತ್ತು ಈ ಟೆಕ್ನಾಲಜಿ ಮೇಲೆ ಭಾರತ ನಡೀತಿದೆ, ದೇಶ ನಡೀತಿದೆ ಅಂತ ಹೇಳ್ತಿದ್ದೀವಿ ನಾವು ಇವತ್ತು. ಅಂಥ ಟೆಕ್ನಾಲಜಿಗಳನ್ನು, ಫಾರಿನ್ನಿಂದ ಬರ್ತಕ್ಕಂಥ ಟೆಕ್ನಾಲಜಿಗಳನ್ನು ಬೇಡ ಅಂಥೇಳಿ ಸ್ಥಳೀಯವಾಗಿ ಬೆಳೀತಕ್ಕಂಥ ತಾಂತ್ರಿಕತೆಗಳನ್ನು, ಟೆಕ್ನಾಲಜಿಗಳನ್ನು ಬೆಳೆಸಿದಂಥ ಮೊಟ್ಟ ಮೊದಲನೇ ವ್ಯಕ್ತಿ ಶಿವಾಜಿ ಮಹಾರಾಜರು. ಹಾಗಾಗಿ ಇವತ್ತಿನ ಸರ್ಕಾರಗಳಾಗಲಿ, ಇವತ್ತಿನ ನಾಯಕರುಗಳಾಗಲಿ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಶಿವಾಜಿ ಮಹಾರಾಜರಿಂದ ಅನೇಕ ವಿಚಾರಗಳನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನಮಗೂ ಸಹ ಮಾರ್ಗದರ್ಶನ ಮಾಡಬೇಕು ಅಂತ ಒಂದಿಷ್ಟು ಆಶಾಭಾವನೆಯೊಂದಿಗೆ ನನಗಿಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಶಿವಾಜಿ ಮಹಾರಾಜ್ ಕಿ. ಛತ್ರಪತಿ ಶಿವಾಜಿ ಮಹಾರಾಜರವರು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರದೇ ಇಡೀ ಹಿಂದೂ ಸಮಾಜ, ದೇಶ, ಧರ್ಮ ಈ ನಿಟ್ಟಿನಲ್ಲಿ ತಮ್ಮ ಜೀವನದುದ್ದಕ್ಕೂ ಹೋರಾಟವನ್ನು ಮಾಡ್ತಾ ತಮ್ಮನ್ನು ತಾವು ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿಕೊಂಡಂತಹ ಮಹಾನ್ ವ್ಯಕ್ತಿ. ಅಂತಹ ಮಹಾನ್ ವ್ಯಕ್ತಿಯ ವಿಚಾರಧಾರೆಗಳು ನಮ್ಮ ಎಲ್ಲ ಗ್ರಾಮಗಳಲ್ಲೂ ಆಗಬೇಕು ಅಂತಕ್ಕಂತಹ ಆಶಯವನ್ನು ವ್ಯಕ್ತಪಡಿಸಿ ತಮ್ಮ ವಿಚಾರವನ್ನು ತಿಳಿಸಿರ್ತಕ್ಕಂತಹ ಧರಣೇಂದ್ರ ಪದ್ಮರಾಜರವರಿಗೆ ಅಭಿನಂದನೆಗಳು. ಈಗ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಬಾಲವಾಗ್ಮಿ ಕುಮಾರಿ ಹಾರಿಕಾ ಮಂಜುನಾಥ್ರವರ ವಿಚಾರವನ್ನು ನಾವು ಕೇಳಬೇಕು ಅಂತ ಹೇಳಿ ಕಾತರದಿಂದ ಕಾಯ್ತಾ ಇದ್ದೀವಿ. ಆ ಕಾತರತೆಗೆ ಇನ್ನೇನು ನಾವೆಲ್ಲರೂ ಸಮೀಪದಲ್ಲಿದ್ದೀವಿ. ಕುಮಾರಿ ಹಾರಿಕಾ ಮಂಜುನಾಥ್ರವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡ್ತೀನಿ, ನಂತರ ಅವರು ವಿಚಾರವನ್ನು ತಿಳಿಸ್ಕೊಡ್ತಾರೆ. ಕುಮಾರಿ ಹಾರಿಕಾ ಮಂಜುನಾಥ್ರವರು ಮೂಲತಃ ಬೆಂಗಳೂರಿನವರು. ಅವರು ಪ್ರಸ್ತುತ ಪ್ರಥಮ PUCಯನ್ನು ಅಧ್ಯಯನ ಮಾಡ್ತಾಯಿದ್ದಾರೆ ಬೆಂಗಳೂರಿನ BES ಕಾಲೇಜಿನಲ್ಲಿ. ಹಾರಿಕಾ ಮಂಜುನಾಥ್ರವರು ಕ್ಯಾಶ್ಲೆಸ್ ಜಾಗೃತಿ ಕಾರ್ಯಕ್ರಮದಿಂದ ರಾಜ್ಯದಾದ್ಯಂತ ಚಿರಪರಿಚಿತರಾದಂತಹ ಇವರು 2016ರಲ್ಲಿ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಂದಲೂ ಸಹ ಇವರ ಸಾಧನೆಯನ್ನು ಮೆಚ್ಚುಗೆಯನ್ನು ಪ್ರಧಾನಮಂತ್ರಿಗಳು ವ್ಯಕ್ತಪಡಿಸಿರ್ತಾರೆ. ಹಾಗೆ ಇವರು ಬಹುಮುಖ ಪ್ರತಿಭಾವಂತರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತೇಳಿದರೆ ಇವರಲ್ಲಿ ನಾವು ಅನೇಕ ಪ್ರತಿಭೆಯನ್ನು ನೋಡ್ಬೋದಾಗಿದೆ. ಬಾಲವಾಗ್ಮಿ, ಉತ್ತಮ ಭಾಷಣಕಾರರು, ಹಾಗೆಯೇ ನಾಟಕದ ಕಲಾವಿದರು ಹೌದು, ಹಾಗೆಯೇ ಭರತನಾಟ್ಯದ ಕಲಾವಿದರು ಸಹ ಹೌದು. ಅದರೊಟ್ಟಿಗೆ ಇನ್ನೂ ವಿಶೇಷ ಅಂತ ಹೇಳಿದರೆ ಖ್ಯಾತ ಯೋಗಪಟು ಕುಮಾರಿ ಹಾರಿಕಾ ಮಂಜುನಾಥ್ರವರು. ಇವರ ಒಂದು ಬಹುಮುಖ ಪ್ರತಿಭೆಯನ್ನು ಅನೇಕ ದಿನಪತ್ರಿಕೆಗಳಲ್ಲಿ ಕನ್ನಡ, ಇಂಗ್ಲೀಷ್, ಮರಾಠಿ ಈ ಭಾಷೆಗಳ ದಿನಪತ್ರಿಕೆಗಳಲ್ಲಿ ಇವರ ವಿಚಾರಧಾರೆಗಳು ನಿರಂತರವಾಗಿ ಮುದ್ರಿತವಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂತಹ ವಿಷಯ. ಹಾಗೆಯೇ ಅನೇಕ ದೃಶ್ಯ ಮಾಧ್ಯಮಗಳಲ್ಲಿ, ದೂರದರ್ಶನಗಳಲ್ಲಿ, TV ಚಾನಲ್ಗಳಲ್ಲಿ ಇವರ ಒಂದು ಸಾಧನೆಯ ವಿಚಾರಧಾರೆಗಳನ್ನು ಸಂದರ್ಶನ ಕಾರ್ಯಕ್ರಮದ ಮೂಲಕವಾಗಿ ಪ್ರಸಾರವಾಗಿರ್ತಕ್ಕಂಥದ್ದು ಪ್ರಸ್ತುತದಲ್ಲಿ ಇರುವಂತಹ ವಿಚಾರ. ಹಾಗೆಯೇ ಇವರ ಒಂದು ಬಹುಮುಖ ಪ್ರತಿಭೆಗೆ ಅನೇಕ ಪುರಸ್ಕಾರಗಳು, ಪ್ರಶಸ್ತಿಗಳು ಸಹ ದೊರೆತಿದ್ದಾವೆ. ಅವುಗಳಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಪ್ರಶಸ್ತಿ, ಹಾಗೆ ಯುವ ಸಾಮ್ರಾಜ್ಯದ ತಂಡದಿಂದ ಯುವ ನಕ್ಷತ್ರ ಅಂತಕ್ಕಂತಹ ಪ್ರಶಸ್ತಿ, ಹಾಗೆ ರಾಜ್ಯದ ಆಶಾಕಿರಣ, ವಾಯ್ಸ್ ಆಫ್ ನೇಷನ್ ವತಿಯಿಂದ
ಕುಮಾರಿ ಹಾರಿಕಾ ಮಂಜುನಾಥ್ರವರಿಗೆ ಯುವರತ್ನ ಅಂತಕ್ಕಂತಹ ಪ್ರಶಸ್ತಿಯು ಸಹ ದೊರೆತಿದೆ. ಹಾಗೆಯೇ ಅದರೊಟ್ಟಿಗೆ ಸ್ಟಾರ್ ಕನ್ನಡತಿ ಎಂಬ ಕೀರ್ತಿಗೂ ಸಹ ಕುಮಾರಿ ಹಾರಿಕಾ ಮಂಜುನಾಥ್ರವರು ಭಾಜನರಾಗಿರ್ತಾರೆ. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆಯಲ್ಲೇ ಈಗ ತಾನೇ ಬೆಳೀತಾ ಇರತಕ್ಕಂತಹ ಯುವ ಕುಮಾರಿ ಹಾರಿಕಾ ಮಂಜುನಾಥ್ರವರು ನಮ್ಮೆಲ್ಲರಿಗೂ ಪ್ರೇರಣಾದಾಯಕವಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ಅನೇಕ ನಾವು ಯೂಟ್ಯೂಬ್ ಚಾನಲ್ಗಳಲ್ಲಿ, ಟಿ ವಿಗಳಲ್ಲಿ, ಪತ್ರಿಕೆಗಳಲ್ಲಿ ಅವರ ವಿಚಾರವನ್ನು ನಾವು ಕೇಳ್ತಾ ಇದ್ವಿ. ಹಾಗಾಗಿ ಇಲ್ಲಿ ಬಾನೋಳಿ ಇರತಕ್ಕಂಥ ಒಂದಿಷ್ಟು ಯುವಕರಿಗೆ ಅನ್ನಿಸ್ತು, ಕುಮಾರಿ ಹಾರಿಕಾ ಮಂಜುನಾಥ್ರವ್ರನ್ನ ಕರೆಸಬೇಕು, ನಮ್ಮೂರಿನ ಯುವ ಪ್ರತಿಭೆಗಳಿಗೆ ಅವರಿಂದ ನಾವು ಪ್ರೇರಣೆಯನ್ನು ಕೊಡಿಸಬೇಕು ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ಛತ್ರಪತಿ ಶಿವಾಜಿ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಇವರನ್ನು ಕರೆಸಬೇಕು ಅಂತ ಅಂದ್ಕೊಂಡಿತ್ತು. ಆ ಮೂಲಕವಾಗಿ ಇವತ್ತು ಅವರು ನಮ್ಮೂರಿಗೆ ಬರುವಂತಹ ಸೌಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಶಿವಾಜಿ ಮಹಾರಾಜರ ಬಗ್ಗೆ ವಿಚಾರವನ್ನು ತಿಳಿಸ್ಕೊಟ್ಟು ನಮ್ಮೆಲ್ಲರಿಗೂ ಪ್ರೇರಣೆಯನ್ನು ನೀಡಬೇಕು ಅಂತೇಳಿ ಕುಮಾರಿ ಹಾರಿಕಾ ಮಂಜುನಾಥ್ರವರಲ್ಲಿ ವಿನಂತಿಸ್ಕೊಳ್ತೇನೆ. ಹರಿ ಓಂ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವ ಪ್ರಣಮಾಮ್ಯರ್ಮೋರ್ಮುಹುಂ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶಿರತ್ನಾಡ್ಯಂ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮದೇವತೆಯ ಪಾದಾರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ನೆಚ್ಚಿನ ಅಣ್ಣನವರಿಗೆ, ಇಲ್ಲಿ ನೆಲೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣೆಚ್ಚಿ ನಮಸ್ಕರಿಸುತ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ಛತ್ರಪತಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಇಲ್ಲಿಗೆ ಬಂದಾಗ ಬಹಳ ಖುಷಿಯಾಯಿತು. ಕಾರಣ ಅನೇಕ ಜಿಲ್ಲೆಯಲ್ಲಿ, ಅನೇಕ ಊರುಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮ ಈ ಬಾರಿ ನಿರಂತರವಾಗಿ ನಡೀತಾ ಇದೆ. ಆದರೆ ಎಲ್ಲ ಕಾರ್ಯಕ್ರಮಗಳಿಗಿಂತ ಇಲ್ಲಿ ಬಾನುವಳ್ಳಿನಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಏನಕ್ಕೆ ಅತ್ಯಂತ ವಿಶೇಷ ಅನ್ನಿಸ್ತು ಅಂತ ಕೇಳಿದ್ರೆ, ಇಲ್ಲಿ ಸೇರಿರುವಂಥ ಮಕ್ಕಳ ಸಂಖ್ಯೆ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಧರ್ಮ ರಕ್ಷಣೆ ಆಗಬೇಕು, ಧರ್ಮ ಜಾಗೃತಿ ಆಗಬೇಕು ಅಂತ. ಧರ್ಮ ಜಾಗೃತಿ ಎಲ್ಲಿಂದ ಶುರುವಾಗಬೇಕು ಅಂತ ಕೇಳಿದ್ರೆ ಮನೆಯಿಂದ ಜಾಗೃತಿ ಶುರುವಾಗಬೇಕು. ಮನೆಯಿಂದ ಜಾಗೃತಿ ಶುರುವಾಗೋದು ಅಂದರೆ ಮನೆಯಲ್ಲಿರುವಂಥ ಮಕ್ಕಳ ಜಾಗೃತಿ ಆಗೋದಂತ ಅರ್ಥ. ಯಾವತ್ತಿನ ದಿನ ಈ ಹಿಂದೂ ಧರ್ಮವನ್ನು ಮುನ್ನಡೆಸ್ಕೊಂಡು ಹೋಗಬೇಕಾಗಿರುವಂಥ ಮುಂದಿನ ಪೀಳಿಗೆ ಜಾಗೃತಗೊಳ್ಳುತ್ತೋ ಅವತ್ತಿನ ದಿನ ಹಿಂದೂ ಧರ್ಮ ತಾನಾಗಿ ರಕ್ಷಣೆ ಆಗಿದೆ ಅಂತ ಅರ್ಥ. ಆದ್ದರಿಂದ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಅದ್ಭುತ ಸಂಖ್ಯೆಯಲ್ಲಿ ಸೇರಿಸಿರುವಂಥ ಹಿಂದೂ ಯುವ ವೇದಿಕೆಯ ಸಮಸ್ತ ಕಾರ್ಯಕರ್ತ ಅಣ್ಣಂದರಿಗೆ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೀನಿ. ಬಹುಶಃ ನಮ್ಮದೇ ದೇಶದ ಒಂದು ದೌರ್ಭಾಗ್ಯ ನೆನಪಾಗುತ್ತೆ. ನಮ್ಮದೇ ದೇಶದ ಹೆಮ್ಮೆ ಆಗಿರುವಂಥ ಈ ದೇಶದ ಸಾಮ್ರಾಟರಲ್ಲಿ ಅತ್ಯದ್ಭುತ ಸಾಮ್ರಾಟರು ಅಂತ ಕರೆಸ್ಕೊಳ್ಳುವಂಥ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಂದ್ರೆ ನಮ್ಮ ಹಿಂದೂ ಸಂಘಟನೆಗಳು ಕಾರ್ಯಕ್ರಮವನ್ನು ಮಾಡಿ ಮಕ್ಕಳನ್ನು ಧಾರ್ಮಿಕ ಸಭೆಯಲ್ಲಿ ಕೂರಿಸಿ ಆ ರೀತಿಯಲ್ಲಿ ಮಕ್ಕಳಿಗೆ ಶಿವಾಜಿ ಮಹಾರಾಜರ ಇತಿಹಾಸವನ್ನು ಹೇಳ್ಕೊಡ್ಬೇಕು. ಕಾರಣ ಏನಕ್ಕೆ ಅಂತ ಕೇಳಿದ್ರೆ, ಇವತ್ತು ನಮ್ಮದೇ ಭಾರತ ದೇಶದ ನಮ್ಮದೇ ಪಠ್ಯ ಪುಸ್ತಕಗಳಲ್ಲಿ ನಮ್ಮ ಮಕ್ಕಳಿಗೆ ಶಾಲೆಯ ಪಠ್ಯ ಪುಸ್ತಕದಲ್ಲಿ ಶಿವಾಜಿ ಮಹಾರಾಜರ ಇತಿಹಾಸವನ್ನು ಯಾರು ಹೇಳ್ಕೊಡೋದಿಲ್ಲ. ಆದರೆ ಯಾವುದೋ ವಿದೇಶದ ಬೋಸ್ಟನ್ ಎಂಬ ನಗರದ ಬೋಸ್ಟನ್ ಯೂನಿವರ್ಸಿಟಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರಿನಲ್ಲಿ ಶಿವಾಜಿ ದ ಮ್ಯಾನೇಜ್ಮೆಂಟ್ ಗುರು ಅಂತ ಒಂದು ಇಡೀ ಸಬ್ಜೆಕ್ಟನ್ನು ಬೋಸ್ಟನ್ ಯೂನಿವರ್ಸಿಟಿನಲ್ಲಿ ಬೋಸ್ಟನ್ನ ಮಕ್ಕಳಿಗೆ ಅಲ್ಲಿನ ಜನ ಹೇಳ್ಕೊಡ್ತಾರೆ. ಶಿವಾಜಿ ಮಹಾರಾಜರ ಇತಿಹಾಸವನ್ನು ಇವತ್ತು ಜಗತ್ತು ಓದ್ತಾ ಇದೆ. ನಮ್ಮ ದೌರ್ಭಾಗ್ಯ, ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ಶಿವಾಜಿ ಮಹಾರಾಜರ ಇತಿಹಾಸವನ್ನು ಯಾರೂ ತಿಳಿಸ್ಕೊಡ್ತಾ ಇಲ್ಲ. ಆದರೆ ಶಿವಾಜಿ ಮಹಾರಾಜರ ಈ ಹಿರಿಮೆ ಇದೆಯಲ್ಲ, ಇದು ಜಗತ್ತಿನಾದ್ಯಂತ ಎಷ್ಟರ ಮಟ್ಟಿಗೆ ಪ್ರಸಿದ್ಧವಾಗಿದೆ ಅಂತ ಕೇಳಿದ್ರೆ ಕೇವಲ ಈಗಿನ ಸಂದರ್ಭ ಅಲ್ಲ. ನಾವು ಇತಿಹಾಸ ತೆಗೆದು ನೋಡಿದ್ರೆ ಇತಿಹಾಸ ನಮಗೆ ತಿಳಿಸ್ಕೊಡುತ್ತೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿದ್ದಂಥ ಒಬ್ಬ ದಂಡ ನಾಯಕ ಇದ್ದರು, ಅಡಾಲ್ಫ್ ಹಿಟ್ಲರ್ ಅಂತ ಅವರ ಹೆಸರು. ಅಡಾಲ್ಫ್ ಹಿಟ್ಲರ್ನ ಹೆಸರು ನಾವೆಲ್ಲ ಕೇಳಿರ್ತೀವಿ. ನಮ್ಮದೇ ದೇಶದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅಡಾಲ್ಫ್ ಹಿಟ್ಲರನ್ನು ಭೇಟಿ ಆಗಲಿಕ್ಕೆ ಹೋಗ್ತಾರೆ. ಅಡಾಲ್ಫ್ ಹಿಟ್ಲರ್ನ ಭೇಟಿಯಾದಂಥ ಸುಭಾಷ್ ಚಂದ್ರ ಬೋಸ್ ಅವರು ಹಿಟ್ಲರ್ ಹತ್ರ ಕೇಳ್ತಾರೆ, ಮಿಸ್ಟರ್ ಹಿಟ್ಲರ್, ನನ್ನ ದೇಶಕ್ಕೆ ಸ್ವತಂತ್ರ ತಂದು ಕೊಡ್ಲಿಕ್ಕಂತ ನಾನು ದೇಶದ ಯುವಕ ಯುವತಿಯರನ್ನೆಲ್ಲ ಸಂಘಟಿಸಿ INA ಅನ್ನೋ ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನೋ ಒಂದು ಆರ್ಮಿಯನ್ನು ಕಟ್ತಾ ಇದ್ದೀನಿ. INA ಕಟ್ಟಲಿಕ್ಕೆ ನನಗೊಂದಿಷ್ಟು ಸಹಾಯ ಬೇಕಾಗಿದೆ.
ಐಎನ್ಎ ಕಟ್ಟಲಿಕ್ಕೆ ನೀವು ಸಹಾಯ ಮಾಡ್ತೀರಾ ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹಿಟ್ಲರ್ನ ಬಳಿ ಕೇಳಿದಾಗ ಹಿಟ್ಲರ್ ಉತ್ತರ ಕೊಡ್ತಾರಂತೆ ನೇತಾಜಿ ಅವರಿಗೆ, ಮಿಸ್ಟರ್ ಬೋಸ್, ನಿಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ತಂದು ಕೊಡಬೇಕಂದ್ರೆ ನನ್ನ ಹತ್ರ ಬಂದು ಸಹಾಯ ಕೇಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಭಾರತ ದೇಶದ ಒಂದೊಂದು ಮಗುವಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವನ್ನ ತಿಳಿಸ್ಕೊಡಿ ಸಾಕು, ತಾನಾಗಿಯೇ ಬರುತ್ತೆ ಸ್ವತಂತ್ರ ನಿಮ್ಮ ದೇಶಕ್ಕೆ ಅಂತ ಹಿಟ್ಲರ್ ಹೇಳ್ತಾರೆ. ಜಗತ್ತು ಶಿವಾಜಿ ಮಹಾರಾಜರನ್ನ ಕೊಂಡಾಡಿದಂಥ ರೀತಿ ಎಂಥದ್ದು ಅಂತ. ಇದೇ ಜಗತ್ತಿನಲ್ಲಿ ಒಂದು ಸಣ್ಣ ರಾಷ್ಟ್ರ ಇತ್ತು, ವಿಯೆಟ್ನಾಂ ಅಂತ ಅದರ ಹೆಸರು. ಈ ಸಣ್ಣ ವಿಯೆಟ್ನಾಂ ರಾಷ್ಟ್ರ ಒಂದು ಕಾಲದಲ್ಲಿ ಅಮೆರಿಕದ ವಿರುದ್ಧ ಯುದ್ಧಕ್ಕೆ ಅಂತ ನಿಲ್ತು. ಇವತ್ತಿಗೂ ಅಮೆರಿಕವನ್ನ ಜಗತ್ತಿನ ದೊಡ್ಡಣ್ಣ ಅಂತ ಗುರುತಿಸುತ್ತೆ. ಕಾರಣ ಅಮೆರಿಕದಲ್ಲಿರುವಂಥ ಸೇನಾ ಬಲ ಆಗಿರ್ಬೋದು, ಆರ್ಥಿಕ ಬಲವಾಗಿರ್ಬೋದು, ಅಷ್ಟು ಶ್ರೇಷ್ಠ ರೀತಿಯಲ್ಲಿ ಸದೃಢ ರೀತಿಯಲ್ಲಿದೆ ಅಂತ. ಅಷ್ಟು ದೊಡ್ಡ ರಾಷ್ಟ್ರ ಅಮೆರಿಕದ ವಿರುದ್ಧ ಒಂದು ಪುಟ್ಟ ರಾಷ್ಟ್ರ ವಿಯೆಟ್ನಾಂ ಯುದ್ಧಕ್ಕೆ ಅಂತ ನಿಂತಾಗ ಇಡೀ ಜಗತ್ತಿಗೆ ಖಾತ್ರಿಯಾಗಿತ್ತು ವಿಯೆಟ್ನಾಂ ಯುದ್ಧದಲ್ಲಿ ಬರ್ಬಾದಾಗುತ್ತೆ ಅಂತ. ಆದರೆ ಇಡೀ ಜಗತ್ತು ಆಶ್ಚರ್ಯ ಪಡುವ ರೀತಿಯಲ್ಲಿ, ಇಡೀ ಜಗತ್ತು ದಿಗ್ಭ್ರಮೆಗೊಳ್ಳುವ ರೀತಿಯಲ್ಲಿ ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕವನ್ನು ಸೋಲಿಸ್ತು, ವಿಯೆಟ್ನಾಂ ಯುದ್ಧದಲ್ಲಿ ಗೆಲ್ತು. ಜಗತ್ತಿಗೆ ಆಶ್ಚರ್ಯ ಆಯಿತು. ತಕ್ಷಣ ಜಗತ್ತಿನ ಪತ್ರಕರ್ತರೆಲ್ಲ ಬಂದರು. ವಿಯೆಟ್ನಾಂನ ಡಿಫೆನ್ಸ್ ಮಿನಿಸ್ಟರ್ನ ಮುಂದೆ ನಿಂತ್ಕೊಂಡು ಜಗತ್ತಿನ ಪತ್ರಕರ್ತರೆಲ್ಲ ಮೈಕಿಟ್ರು. ವಿಯೆಟ್ನಾಂನ ಡಿಫೆನ್ಸ್ ಮಿನಿಸ್ಟರ್ ಹತ್ರ ಜಗತ್ತಿನ ಪತ್ರಕರ್ತರು ಕೇಳಿದ್ರು, ಸರ್, ನಿಮ್ಮದು ತುಂಬ ಪುಟ್ಟ ರಾಷ್ಟ್ರ, ಇಷ್ಟು ಪುಟ್ಟ ರಾಷ್ಟ್ರ ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕವನ್ನು ಸೋಲಿಸ್ತಲ್ಲ ಹೇಗೆ ಅಂತ ಜಗತ್ತಿನ ಜನಗಳೆಲ್ಲ ಪ್ರಶ್ನೆ ಮಾಡಿದಾಗ ವಿಯೆಟ್ನಾಂನ ಡಿಫೆನ್ಸ್ ಮಿನಿಸ್ಟರ್ ಉತ್ತರ ಕೊಟ್ರಂತೆ, ಹೌದು, ನಮ್ಮ ವಿಯೆಟ್ನಾಂ ತುಂಬ ಪುಟ್ಟ ರಾಷ್ಟ್ರ, ನಮ್ಮ ರಾಷ್ಟ್ರದ ಎದುರುಗಡೆ ಅಮೆರಿಕದ ಸೈನ್ಯ ಬಲ ಬಹಳ ದೃಢವಾಗಿದೆ. ಆದರೆ ಅಂಥ ದೊಡ್ಡ ಅಮೆರಿಕವನ್ನ ನಮ್ಮ ಪುಟ್ಟ ರಾಷ್ಟ್ರ ವಿಯೆಟ್ನಾಂ ಸೋಲಿಸಿದ್ದಕ್ಕೆ ಕೇವಲ ನಮ್ಮ ಸೈನಿಕರ ಸಾಮರ್ಥ್ಯ ಮಾತ್ರ ಕಾರಣ ಅಲ್ಲ, ಭಾರತದಲ್ಲೊಬ್ಬ ರಾಜ ಇದ್ದ, ಛತ್ರಪತಿ ಶಿವಾಜಿ ಮಹಾರಾಜರಂತ ಹೆಸರು, ಅವರ ಪ್ರೇರಣೆಯನ್ನು ತಗೊಂಡು ವಿಯೆಟ್ನಾಂ ಅಮೆರಿಕವನ್ನ ಸೋಲಿಸ್ತು ಯುದ್ಧದಲ್ಲಿ. ಶಿವಾಜಿ ಮಹಾರಾಜರ ಯುದ್ಧ ನೀತಿಗಳನ್ನ ಅಳವಡಿಸಿಕೊಂಡು ನಾವು ಅಮೆರಿಕವನ್ನು ಯುದ್ಧದಲ್ಲಿ ಸೋಲಿಸಿದ್ವಿ ಅಂತ ವಿಯೆಟ್ನಾಂನ ಡಿಫೆನ್ಸ್ ಮಿನಿಸ್ಟರ್ ಉತ್ತರ ಕೊಟ್ಟರು. ಅದೇ ವಿಯೆಟ್ನಾಂನ ಫಾರಿನ್ ಮಿನಿಸ್ಟರ್ ಭಾರತಕ್ಕೆ ಬಂದರು. ಒಂದು ಸಮಯದಲ್ಲಿ ಭಾರತಕ್ಕೆ ಬಂದಂಥ ವಿಯೆಟ್ನಾಂನ ಫಾರಿನ್ ಮಿನಿಸ್ಟರನ್ನು ಭಾರತದ ಎಲ್ಲ ಆಗಿನ ಕಾಲದ ಘಟಾನುಘಟಿಗಳು ಅಂದ್ಕೊಂಡಿದ್ದಂಥ ಭಾರತದ ಪ್ರವಾಸಿ ತಾಣಗಳಿಗೆ ಕರ್ಕೊಂಡು ಹೋದ್ರು. ಅದರ ಅರ್ಥ ತಾಜ್ ಮಹಲ್ ಅಂತ ಜಾಗಗಳಿಗೆ ಕರ್ಕೊಂಡು ಹೋದ್ರು. ವಿಯೆಟ್ನಾಂನ ಫಾರಿನ್ ಮಿನಿಸ್ಟರ್ ಈ ತಾಜ್ ಮಹಲ್ ಅಂತ ಎಲ್ಲ ಪ್ರವಾಸಿ ತಾಣಗಳನ್ನು ನೋಡಿದ ನಂತರ ಆಗಿನ ಭಾರತದ ಘಟಾನುಘಟಿಗಳ ಹತ್ರ ಕೇಳಿದ್ರು, ನಿಮ್ಮ ದೇಶದ ಎಲ್ಲ ಪ್ರವಾಸಿ ತಾಣಗಳನ್ನು ತೋರಿಸಿದ್ವಿ, ಒಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿ ಹತ್ರ ಕರ್ಕೊಂಡು ಹೋಗ್ತೀರ ನನ್ನ ಅಂತ. ಭಾರತದ ಹಿರಿಯರಿಗೆಲ್ಲ ಆಶ್ಚರ್ಯ. ತಕ್ಷಣ ಅವರು ಹುಡುಕಾಡಿ ಶಿವಾಜಿ ಮಹಾರಾಜರ ಸಮಾಧಿ ಎಲ್ಲಿದೆ ಅಂತ ಹುಡುಕಾಡಿ ಭಾರತಕ್ಕೆ ಬಂದಂಥ ಈ ವಿಯೆಟ್ನಾಂನ ಫಾರಿನ್ ಮಿನಿಸ್ಟರನ್ನು ಶಿವಾಜಿ ಮಹಾರಾಜರ ಸಮಾಧಿಯ ಬಳಿ ಕರ್ಕೊಂಡು ಹೋದರು. ವಿಯೆಟ್ನಾಂನ ಫಾರಿನ್ ಮಿನಿಸ್ಟರ್ ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿಯನ್ನು ನೋಡಿ ಶಿವಾಜಿ ಮಹಾರಾಜರ ಸಮಾಧಿಗೆ ನಮನವನ್ನು ಸಲ್ಲಿಸಿ ತಾವು ತಂದಂಥ ಒಂದು ಪುಟ್ಟ ಚೀಲದಲ್ಲಿ ಶಿವಾಜಿ ಮಹಾರಾಜರ ಸಮಾಧಿಯ ಮಣ್ಣನ್ನು ತಗೊಂಡು ಆ ಪುಟ್ಟ ಚೀಲದಲ್ಲಿ ತುಂಬಿಸ್ಕೊಂಡ್ರು. ನಿಂತಿದ್ದಂಥ ಭಾರತೀಯರಿಗೆಲ್ಲ ಆಶ್ಚರ್ಯ ಆಯಿತು. ತಕ್ಷಣ ಕೇಳಿದ್ರು, ಹೆಣ್ಣು ಮಗಳು ವಿಯೆಟ್ನಾಂನ ಆಗಿನ ಕಾಲದ ಡಿಫೆನ್ಸ್ ಮಿನಿಸ್ಟರ್ ಕೇಳಿದ್ರು, ಅಲ್ಲಮ್ಮ, ಅಷ್ಟು ದೂರದ ರಾಷ್ಟ್ರ ವಿಯೆಟ್ನಾಂನಿಂದ ಬಂದು ಶಿವಾಜಿ ಮಹಾರಾಜರ ಸಮಾಧಿ ನೋಡಬೇಕು ಅಂತ ಹೇಳಿದ್ರಿ, ಸಮಾಧಿ ಹತ್ರ ಕರ್ಕೊಬಂದರೆ ಮಣ್ಣನ್ನು ತಗೊಂಡು ಹೋಗ್ತಾ ಇದ್ದೀರಲ್ಲ ನೀವು ಏನಕ್ಕೆ ಅಂತ. ತಕ್ಷಣ ವಿಯೆಟ್ನಾಂನ ಫಾರಿನ್ ಮಿನಿಸ್ಟರ್ ಉತ್ತರ ಕೊಟ್ಟರಂತೆ, ಸರ್, ನಮ್ಮ ರಾಷ್ಟ್ರ ವಿಯೆಟ್ನಾಂನಲ್ಲಿ ಶಿವಾಜಿ ಮಹಾರಾಜರ ಅಭಿಮಾನಿಗಳು ತುಂಬ ಜನ ಇದ್ದಾರೆ ಸರ್. ನಾನು ನಿಂತಿರುವಂಥ ಈ ಮಣ್ಣು ಸಾಮಾನ್ಯ ಮಣ್ಣಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿ ಇರ್ತಕ್ಕಂಥ ಮಣ್ಣು. ಛತ್ರಪತಿ ಶಿವಾಜಿ ಮಹಾರಾಜರ ಪಾದದಿಂದ ಸ್ಪರ್ಶವಾಗಿರುವಂಥ ಮಣ್ಣಿನ ಅಣು ರೇಣು ತೃಣ ಕಾಷ್ಟಗಳಲ್ಲೂ ಕ್ಷತ್ರಿಯತೆ ತುಂಬಿರುತ್ತೆ. ಶಿವಾಜಿ ಮಹಾರಾಜರ ಪಾದದಿಂದ ಸ್ಪರ್ಶವಾಗಿರುವಂಥ ಈ ಮಣ್ಣಿನ ಒಂದು ಹಿಡಿ ಭಾಗವನ್ನು ನಾನು ತಗೊಂಡೋಗಿ ನನ್ನ ವಿಯೆಟ್ನಾಂನ ಮಣ್ಣಿನಲ್ಲಿ ಬೆರೆಸ್ತೀನಿ. ಈ ಮಣ್ಣಿನ ಸತ್ವದ ಮಾತ್ರದಿಂದಲೇ ನನ್ನ ವಿಯೆಟ್ನಾಂನಲ್ಲೂ ಛತ್ರಪತಿ ಶಿವಾಜಿ ಮಹಾರಾಜರಂತ ಮಕ್ಕಳು ಹುಟ್ಟಿ ಬರಲಿ ಅನ್ನೋ ಕನಸಿನಿಂದ ಭಾರತದ ಮಣ್ಣನ್ನು ತಗೊಂಡೋಗ್ತಾ ಇದ್ದೀನಿ ಅಂದರು. ಶಿವಾಜಿ ಮಹಾರಾಜರ ಪಾದದ ಸ್ಪರ್ಶವಾಗಿರುವಂಥ ಮಣ್ಣಿಗೂ ಜಗತ್ತು ಕೊಡುವಂಥ ಗೌರವ ಅದು. ಶಿವಾಜಿ ಮಹಾರಾಜರ ಸಾಮರ್ಥ್ಯ ಎಂಥದ್ದು ಅಂದರೆ, ಆಗಿನ ಕಾಲದ ಒಂದು ಕಾಲದಲ್ಲಿ ಭಾರತದಲ್ಲಿ ವೈಸ್ರಾಯ್ ಆಗಿ ಕೆಲಸ ಮಾಡಿದಂಥ ಬ್ರಿಟಿಷ್ ವ್ಯಕ್ತಿ ಮೌಂಟ್ ಬ್ಯಾಟನ್ ಅಂತ ಅವರ ಹೆಸರು, ಬ್ರಿಟಿಷ್ ವ್ಯಕ್ತಿ. ಈ ಮೌಂಟ್ ಬ್ಯಾಟನ್ ತಮ್ಮ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಮೌಂಟ್ ಬ್ಯಾಟನ್ ಹೇಳ್ತಾರೆ, ಅಕಸ್ಮಾತ್ ಶಿವಾಜಿ ಮಹಾರಾಜರು ಏನಾದರೂ ಭಾರತದಲ್ಲಿ ಹುಟ್ಟೋ ಬದಲಾಗಿ ಇಂಗ್ಲೆಂಡಿನಲ್ಲಿ ಏನಾದರೂ ಹುಟ್ಟಿದಿದ್ರೆ ಇವತ್ತು ನಾವು ಬ್ರಿಟಿಷರು ಕೇವಲ ಭಾರತವನ್ನಲ್ಲ ಇಡೀ ಬ್ರಹ್ಮಾಂಡವನ್ನು ಆಳ್ತಾ ಇದ್ವಿ. ಕಾರಣ ಒಬ್ಬ ಶಿವಾಜಿನಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ಅಂತದ್ದು ಅಂತ ಬ್ರಿಟಿಷ್ ವ್ಯಕ್ತಿ ಮೌಂಟ್ ಬ್ಯಾಟನ್ ಪತ್ರದಲ್ಲಿ ಬರೀತಾರೆ. ಸ್ವತಃ ಒಬಾಮಾ ಹೇಳ್ತಾರೆ,
ಅಮೆರಿಕದ ಮಾಜಿ ಪ್ರೆಸಿಡೆಂಟ್ ಆಗಿದ್ದಂಥ ಒಬಾಮಾ ಹೇಳ್ತಾರೆ, ಅಕಸ್ಮಾತ್ ಶಿವಾಜಿ ಮಹಾರಾಜರೇನಾದರೂ ಭಾರತದಲ್ಲಿ ಹುಟ್ಟೋ ಬದಲಾಗಿ ಅಮೆರಿಕದಲ್ಲಿ ಏನಾದರೂ ಹುಟ್ಟಿದಿದ್ರೆ ನಾವು ಅಮೆರಿಕನರು ಇವತ್ತು ಶಿವಾಜಿ ಮಹಾರಾಜರನ್ನ ಅಮೆರಿಕದ ಸೂರ್ಯ ಅಂತ ಗುರುತಿಸ್ತಾ ಇದ್ವಿ ಅಂತ ಒಬಾಮಾ ಶಿವಾಜಿ ಮಹಾರಾಜರನ್ನ ಕೊಂಡಾಡ್ತಾರೆ. ಜಗತ್ತು ಶಿವಾಜಿ ಮಹಾರಾಜರನ್ನ ನೋಡಿದ ರೀತಿ ಇಂಥದ್ದು ಅಂತ. ಶಿವಾಜಿ ಮಹಾರಾಜರನ್ನ ಭಾರತ ಆಗಿನ ಕಾಲದಲ್ಲೂ ಎಷ್ಟು ಕೊಂಡಾಡ್ತಾ ಇದ್ರು ಅಂದರೆ ಇಡೀ ಇತಿಹಾಸವನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಭಾರತ ಕಂಡಂಥ ಸರ್ವಶ್ರೇಷ್ಠ ಸನ್ಯಾಸಿ, ಸಿಡಿಲ ಸಂತ, ಮಾನವ ಕೇಸರಿ ಅಂತ ಕರೆಸ್ಕೊಂಡಂಥ ಸ್ವಾಮಿ ವಿವೇಕಾನಂದರು ಶಿವಾಜಿ ಮಹಾರಾಜರನ್ನ ಹೊಗಳುತ್ತಾರೆ. ಸ್ವಾಮಿ ವಿವೇಕಾನಂದರು ಶಿವಾಜಿ ಮಹಾರಾಜರ ಬಗ್ಗೆ ಹೇಳ್ತಾರೆ, ಯಾವ ಕಾಲದಲ್ಲಿ ಇಡೀ ಭಾರತ ದೇಶದ ಸಂಸ್ಕೃತಿ, ಇಡೀ ಸನಾತನ ಹಿಂದೂ ಧರ್ಮ ನಾಶದ ಅಂಚಿಗೆ ಬಂದು ನಿಂತಿರಬೇಕಾದ್ರೆ ಮೊಘಲರ ದಾಳಿಯಿಂದ ತತ್ತರಿಸಿ ಹೋಗ್ತಾ ಇದ್ದ ಈ ಹಿಂದೂ ಸಮಾಜದ ಪುನರ್ ಪ್ರತಿಷ್ಠಾಪನೆಗೋಸ್ಕರ ತಾಯಿ ಜೀಜಾಬಾಯಿಯ ರತ್ನಗರ್ಭದಲ್ಲಿ ಹುಟ್ಟಿ ಬಂದಂಥ, ನಮ್ಮ ಕಾವ್ಯ ಪುರಾಣಗಳಲ್ಲಿ ಹೊಗಳಿಕೆಗೆ ಸಿಲುಕಿದಂಥ ಎಲ್ಲ ಅಭಿಜಾತ ನಾಯಕನ ಸರ್ವ ಸಕಲ ಸದ್ಗುಣಗಳ ಸಾಕಾರ ಮೂರ್ತಿ ಅಂತ ಯಾರಾದರೂ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಸ್ವಾಮಿ ವಿವೇಕಾನಂದರು ಹೊಗಳಿದ್ರು. ಕಾರ್ಯಕ್ರಮದಲ್ಲಿ ಕೂತಿರಬೇಕಾದ್ರೆ ಆಗಲೇ ಒಂದು ಹಾಡನ್ನು ಹಾಕಿದ್ರು, ಕೇಳಬೇಕಾದ್ರೆ ನೆನಪಾಯಿತು. ಆ ಹಾಡಿನಲ್ಲಿ ಮರಾಠಿ ಹಾಡು ಬಹಳ ಸುಂದರವಾಗಿದೆ. ಆ ಹಾಡಿನಲ್ಲಿ ಒಂದು ಮಾತು ಬರುತ್ತೆ, ಒಂದು ಸಾಲು ಬರುತ್ತೆ, दावा द्रुमदुंड पर चीता मृगजुंड पर भूषणवी मंड पर जैसे मृगराज है तेज तम अंश पर कानजीन कंस पर त्योमलेच वंश पर शेर ಶಿವರಾಜ ಅಂತ ಅದನ್ನು ಕೇಳಿದ ತಕ್ಷಣ ನೆನಪಾಯಿತು. ನಾವು ಪ್ರತಿ ಸಲ ಈ ಹಾಡುಗಳ ಈ ಸಾಲುಗಳನ್ನು ಡಿಜೆನಲ್ಲಿ ಕೇಳ್ತಾ ಇರ್ತೀವಿ. ಈ ಸಾಲುಗಳನ್ನು ಬರೆದಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಭಾರತದ ಸರ್ವಶ್ರೇಷ್ಠ ಸನ್ಯಾಸಿಯಾದಂಥ ಸ್ವಾಮಿ ವಿವೇಕಾನಂದರು ಶಿವಾಜಿ ಮಹಾರಾಜರ ಪರವಾಗಿ ಬರೆದಂಥ ಸಾಲುಗಳಿವು. ಈ ಸಾಲುಗಳ ಅರ್ಥ ಏನು ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ದಾವಾ ದ್ರುಮದುಂಡ್ ಪರು, ಯಾವ ರೀತಿಯಲ್ಲಿ ಸಜ್ಜಾಗಿರುವಂಥ ಜಿಂಕೆಗಳ ಗುಂಪಿನ ಮೇಲೆ ಚಿರತೆ ದಾಳಿ ಮಾಡುತ್ತೋ, ಯಾವ ರೀತಿ ಸಜ್ಜಾಗಿ ನಿಂತಿರುವಂಥ ಆನೆಗಳ ಗುಂಪುಗಳ ಮೇಲೆ ಸಿಂಹ ದಾಳಿ ಮಾಡುತ್ತೋ, ಯಾವ ರೀತಿ ಕತ್ತಲಿನ ಮೇಲೆ ಸೂರ್ಯನ ಕಿರಣಗಳು ಪ್ರವಹಿಸುತ್ತೋ, ಯಾವ ರೀತಿ ಕಂಸನ ಎದೆಯ ಮೇಲೆ ಕೂತು ಕೃಷ್ಣ ಕಂಸನ ಎದೆ ಸೀಳಿ ವಧೆ ಮಾಡುತ್ತೋ, ಅದೇ ರೀತಿಯಲ್ಲಿ ಈ ಮಲೆಚ್ಛರ ವಂಶದ ಮೇಲೆ ದಾಳಿ ಮಾಡಲಿಕ್ಕೆ ಬಂದಂತ ಶಿವಾಂಶಾತ ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಸ್ವಾಮಿ ವಿವೇಕಾನಂದರು ಹೊಗಳಿದ್ರು. ಸ್ವಾಮಿ ವಿವೇಕಾನಂದರು ಶಿವಾಜಿ ಮಹಾರಾಜರನ್ನ ಹೊಗಳಿದಂಥ ರೀತಿ ಅದು. ಇದೇ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಇವತ್ತಿಗೂ ದೇಶ ಗೌರವಿಸುತ್ತೆ. ಆದರೆ ಈ ಬಾರಿ ವಿಶೇಷವಾಗಿ ಪ್ರತಿ ವರ್ಷ ಶಿವಾಜಿ ಮಹಾರಾಜ ಜಯಂತಿಯನ್ನು ಮಾಡ್ತೀವಿ ನಾವು. ಆದರೆ ಈ ಬಾರಿ ಶಿವಾಜಿ ಮಹಾರಾಜರ ಜಯಂತಿ ಏನಕ್ಕೆ ವಿಶೇಷ ಅಂತ ಕೇಳಿದ್ರೆ, ಇಲ್ಲಿವರೆಗೂ ಭಾರತ ದೇಶದ ಯಾರ ಮುಂದೆ ಬೇಕಾದರೂ ನಿಂತ್ಕೊಂಡು ಶಿವಾಜಿ ಮಹಾರಾಜರ ಜಯಂತಿನ ಯಾರು ಆಚರಿಸ್ತಾರೆ ಅಂತ ಕೇಳಿದ್ರೆ ಎಲ್ಲರ ಬಾಯಿಂದ ಉತ್ತರ ಬರ್ತಾ ಇತ್ತು, ಮರಾಠಿಗರು ಆಚರಿಸ್ತಾರೆ. ಅದು ಬಿಟ್ಟರೆ ಹಿಂದೂ ಸಂಘಟನೆಗಳು ಆಚರಿಸ್ತಾರೆ, ಹಿಂದೂ ಕಾರ್ಯಕರ್ತರು ಆಚರಿಸ್ತಾರೆ. ಹಿಂದೂ ಸಂಘಟನೆಗಳು ಮರಾಠಿಗರು ಬಿಟ್ಟರೆ ಶಿವಾಜಿ ಮಹಾರಾಜ ಜಯಂತಿ ಇನ್ಯಾರು ಆಚರಿಸ್ತಾರೆ ಅನ್ನೋ ಭಾವನೆ ಇಡೀ ಭಾರತ ದೇಶದ ಜನರಿಗಿತ್ತು. ಆದರೆ ಈ ಬಾರಿ ನಾವು ಪ್ರತಿಯೊಬ್ಬ ಶಿವಾಜಿ ಮಹಾರಾಜರ ಅಭಿಮಾನಿಗಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ಈಗ ಶಿವಾಜಿ ಮಹಾರಾಜರ ಜಯಂತಿಯನ್ನು ಕೇವಲ ಹಿಂದೂ ಸಂಘಟನೆಗಳು ಆಚರಿಸುತ್ತೆ ಅಂತ ಮಾತ್ರ ಇಲ್ಲ, LOCನಲ್ಲಿ ನಮ್ಮ ದೇಶದ ಸೈನಿಕರು ಶಿವಾಜಿ ಮಹಾರಾಜರ ಪುತ್ಥಳಿಯ ಪ್ರತಿಷ್ಠಾಪನೆ ಮಾಡಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಸೈನಿಕರು ಆಚರಿಸ್ತಾ ಇದ್ದಾರೆ. ಮತ್ತೆ ಈ ಪರಂಪರೆ ಹೀಗೆ ಮುಂದುವರಿಬೇಕು. ಕಾರಣ ಶಿವಾಜಿ ಮಹಾರಾಜರು ಕೇವಲ ಹಿಂದೂ ಸಂಘಟನೆಗಳಿಗೆ ಪ್ರೇರಣೆ ಅಂತಲ್ಲ. ಆಗಲೇ ಅಣ್ಣವರು ಮಾತಾಡಬೇಕಾದ್ರೆ ಬಹಳ ಸುಂದರವಾಗಿ ಹೇಳಿದರು, ಜಲದುರ್ಗಗಳನ್ನು ನಿರ್ಮಿಸಿದಂಥ ವ್ಯಕ್ತಿ ಶಿವಾಜಿ ಮಹಾರಾಜರು ಅಂತ. ಶಿವಾಜಿ ಮಹಾರಾಜರ ಜಲಸೇನೆಯ ಬಲ ಎಷ್ಟರ ಮಟ್ಟಿಗಿತ್ತು ಅಂತ ಕೇಳಿದ್ರೆ, ಇವತ್ತಿಗೂ ಭಾರತದ ನೌಕಾಪಡೆಯ ಪಿತಾಮಹ ಯಾರು ಅಂತ ಕೇಳಿದ್ರೆ, ಫಾದರ್ ಆಫ್ ಇಂಡಿಯನ್ ನೇವಿ ಅಂತ ಯಾರು ಅಂತ ಕೇಳಿದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು. ಈ ದೇಶದ ಸೈನಿಕರಿಗೂ ಪ್ರೇರಣೆ ಶಿವಾಜಿ ಮಹಾರಾಜರೇ. ಶಿವಾಜಿ ಮಹಾರಾಜರನ್ನ ಇಡೀ ದೇಶದ ಪರಂಪರೆ 10 ವರ್ಷಗಳಿಂದ ಗೌರವಿಸ್ತಲೇ ಬಂದಿದೆ. ಶಿವಾಜಿ ಮಹಾರಾಜರ ಈ ಕಾರ್ಯಕ್ರಮಗಳನ್ನು ಅಲ್ಲಿ ಆಚರಿಸಬೇಕಾದ್ರೆ, ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಆಗಲೇ ಅಣ್ಣ ಅವ್ರು ಹೇಳಿದ್ರು, ನಮ್ಮ ಊರದಲ್ಲಿ ಮರಾಠಿಗರು ಅಂತ ಜಾಸ್ತಿ ಇಲ್ಲ, ಆದರೂ ಶಿವಾಜಿ ಮಹಾರಾಜರ ಜಯಂತಿನ ಆಚರಿಸ್ತೀವಿ. ಈ ವರ್ಷ, ಇತ್ತೀಚಿನ ವರ್ಷಗಳು, ಈ 1-2 ವರ್ಷ ನಿಜ ಹೇಳಬೇಕು, ಒಂದು ಕಾಲ ಇತ್ತು ಶಿವಾಜಿ ಮಹಾರಾಜರ ಜಯಂತಿನ ಕೇವಲ ಮರಾಠಿಗರು ಆಚರಿಸ್ತಾ ಇದ್ರು ಅಂತ. ಈಗ ಕಾಲ ಮುಗಿದಿದೆ. ಈಗಿನ ಕಾಲದಲ್ಲಿ ಸಮಸ್ತ ಹಿಂದೂ ಬಾಂಧವರು ಶಿವಾಜಿ ಮಹಾರಾಜರ ಕಾರ್ಯಕ್ರಮವನ್ನು ಆಚರಿಸ್ತೀವಿ, ಶಿವಾಜಿ ಮಹಾರಾಜರ ಜಯಂತಿನ ಆಚರಿಸ್ತೀವಿ. ಕಾರಣ ಏನಕ್ಕೆ ಅಂತ ಕೇಳಿದ್ರೆ, ಈಗ ಹಿಂದೂಗಳಿಗೆ ಅರ್ಥ ಆಗಿದೆ, ಶಿವಾಜಿ ಮಹಾರಾಜರಂದರೆ ಕೇವಲ ಮಹಾರಾಷ್ಟ್ರದ ರಾಜ ಅಲ್ಲ, ಶಿವಾಜಿ ಮಹಾರಾಜ ಅಂದರೆ ಮರಾಠಿಗರ ರಾಜ ಅಲ್ಲ. ಅನೇಕರು ಹೇಳ್ತಾ ಇರ್ತಾರೆ,
ಶಿವಾಜಿ ಮಹಾರಾಜರಿಗೂ ಕನ್ನಡಿಗರಿಗೂ ಆಗ ಬರಲ್ಲ. ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದ ರಾಜ, ಮಹಾರಾಷ್ಟ್ರದ ರಾಜನ ಜಯಂತಿ ನಾವು ಕನ್ನಡಿಗರು ಏನಕ್ಕೆ ಆಚರಿಸಬೇಕು? ಬೆಳವಡಿ ಮಲ್ಲಮ್ಮ ಹಾಗೂ ಶಿವಾಜಿ ಮಹಾರಾಜರು ಯುದ್ಧ ನಡೆದಿತ್ತು ಒಂದು ಕಾಲದಲ್ಲಿ ಅಂತ ಅನೇಕರು ಹೇಳ್ತಾ ಇರ್ತಾರೆ. ಆದರೆ ಇತಿಹಾಸವನ್ನು ತೆಗೆದು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ, ಇತಿಹಾಸ ನಮಗೆ ಹೇಳ್ಕೊಡುತ್ತೆ, ಇಡೀ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನಾವಧಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ನಿಂತ್ಕೊಂಡು ನನ್ನ ಸಾಮ್ರಾಜ್ಯದ 4 ದಿಕ್ಕುಗಳಲ್ಲಿ ಶಿವಾಜಿ ಮಹಾರಾಜರ ಮೂರ್ತಿಯ ಕೆತ್ತನೆ ಮಾಡಿಸ್ಬೇಕು ಅಂತ ಆದೇಶವನ್ನು ಇಡೀ ಇತಿಹಾಸದಲ್ಲಿ ಯಾರಾದರೂ ಪ್ರಥಮವಾಗಿ ಕೊಟ್ಟಿದ್ರೆ ಅದು ನಮ್ಮದೇ ಕನ್ನಡ ನಾಡಿನ ಹೆಮ್ಮೆ ರಾಣಿ ಬೆಳವಡಿ ಮಲ್ಲಮ್ಮ ಅವರು. ಇವತ್ತಿಗೂ ಇದರ ಉದಾಹರಣೆ ಸಿಗುತ್ತೆ. ಇವತ್ತಿಗೂ ಧಾರವಾಡದ ಬಳಿ ಇರುವಂಥ ಯಾದವಾಡದ ಹನುಮನ ಮಂದಿರದ ಕಂಬದ ಮೇಲೆ ಬೆಳವಡಿ ಮಲ್ಲಮ್ಮ ಅವರು ಆದೇಶ ಕೊಟ್ಟು ಕೆತ್ತಿಸಿದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಕೆತ್ತನೆ ಇವತ್ತಿಗೂ ಸಾಕ್ಷ್ಯವಾಗಿ ಕಾಣಿಸುತ್ತೆ ನಮಗೆ. ಇತಿಹಾಸ ಹೇಳಿದಂಥ ಮಾತಿದು. ಛತ್ರಪತಿ ಶಿವಾಜಿ ಮಹಾರಾಜರ ಮಗ ರಾಜಾರಾಮರನ್ನ ಔರಂಗಜೇಬ್ ಹುಡುಕಿಕೊಂಡು ಬಂದಾಗ ಔರಂಗಜೇಬ್ನ ವಿರುದ್ಧವಾಗಿ ನಿಂತು ರಾಜಾರಾಮ್ನ ರಕ್ಷಣೆ ಮಾಡಿದಂಥ ಮಹಾರಾಣಿ ಜಗತ್ತಿನಲ್ಲಿ ಯಾರು ಅಂತ ಕೇಳಿದ್ರೆ ನಮ್ಮದೇ ಕನ್ನಡ ನಾಡಿನ ಕೆಳದಿಯ ಚೆನ್ನಮ್ಮ ರಾಜಾರಾಮ್ಗೆ ಆಶ್ರಯವನ್ನು ನೀಡಿದ್ರು. ಕಾರಣ ಏನಕ್ಕೆ ಗೊತ್ತೇ? ಕೆಳದಿಯ ಚೆನ್ನಮ್ಮ ಹೇಳ್ತಾರೆ, ಮಗು ರಾಜಾರಾಮ, ನಿನ್ನ ತಂದೆ ಶಿವಾಜಿ ಮಹಾರಾಜರು ಧರ್ಮದ ರಕ್ಷಣೆಯನ್ನ ಮಾಡಿದ್ರು. ಧರ್ಮ ರಕ್ಷಣೆ ಮಾಡಿದಂಥ ಶಿವಾಜಿ ಮಹಾರಾಜರ ಮಗನ ರಕ್ಷಣೆ ಮಾಡೋದು ನನ್ನ ನೈಜ ಧರ್ಮ ಕಣಪ್ಪ, ನಿನಗೆ ನಾನು ಆಶ್ರಯವನ್ನು ನೀಡ್ತೀನಿ ಅಂತ ಕೆಳದಿಯ ಚೆನ್ನಮ್ಮ ರಾಜಾರಾಮ್ಗೆ ಆಶ್ರಯವನ್ನು ನೀಡಿದ್ರು. ಅಷ್ಟೇ ಯಾಕೆ ಇತಿಹಾಸ ನಮಗೆ ತಿಳಿಸುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ 12 ವರ್ಷ ಆಗೋವರೆಗೂ ಶಿವಾಜಿ ಮಹಾರಾಜರ ಮೊದಲ 12 ವರ್ಷ ಬೆಳೆದಿದ್ದೆಲ್ಲ ನಮ್ಮದೇ ಕರ್ನಾಟಕದ ಬೆಂಗಳೂರಿನಲ್ಲಿ. ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮದೇ ಕರ್ನಾಟಕದ ಬೆಂಗಳೂರಿನಲ್ಲಿ. ಛತ್ರಪತಿ ಶಿವಾಜಿ ಮಹಾರಾಜರ ತಂದೆಯ ಸಮಾಧಿ ಇರೋದು ನಮ್ಮದೇ ಕರ್ನಾಟಕದ ಚನ್ನಗಿರಿನಲ್ಲಿ. ಛತ್ರಪತಿ ಶಿವಾಜಿ ಮಹಾರಾಜರ ಅಣ್ಣನ ಸಮಾಧಿ ಇರೋದು ನಮ್ಮದೇ ಕರ್ನಾಟಕದ ನೆಲದಲ್ಲಿ. ಅಷ್ಟೇ ಯಾಕೆ, R.C. ಧೀರೆ ಎಂಬ ಮರಾಠಿ ಇತಿಹಾಸಗಾರರು ಶಿವಗಡಾಚ ಶಂಭು ಮಹಾರಾಜ್ ಎಂಬ ಮರಾಠಿ ಪುಸ್ತಕವನ್ನು ಬರೆದಿದ್ದಾರೆ. ಆದರೆ ಇಂಗ್ಲಿಷ್ ಅನುವಾದವನ್ನು ಓದಿದಾಗ ನಮ್ಗೆ ತಿಳಿಯುತ್ತೆ. R.C. ಧೀರೆ ಎಂಬ ಮರಾಠಿ ಇತಿಹಾಸಗಾರರು ಬರೀತಾರೆ, 13 ವರ್ಷ ಶಿವಾಜಿ ಮಹಾರಾಜರ ಮೇಲೆ ಸಂಶೋಧನೆ ಮಾಡಿದಂಥ R.C. ಧೀರೆ ಎಂಬ ಮರಾಠಿ ಇತಿಹಾಸಗಾರರು ತಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸ್ತಾರೆ, ಶಿವಾಜಿ ಮಹಾರಾಜರ ಸರ್ನೇಮ್ ಭೋಸ್ಲೆ ಅಂತಿದೆ. ಈ ಭೋಸ್ಲೆ ಎಂಬ ಸರ್ನೇಮ್ ಎಲ್ಲಿಂದ ಉಗಮವಾಯಿತು ಅಂತ ಕೇಳಿದ್ರೆ ಕರ್ನಾಟಕದ ಹೊಯ್ಸಳ ಸಾಮ್ರಾಜ್ಯದಿಂದ ಉಗಮವಾದಂಥ ಪದ ಭೋಸ್ಲೆ ಎಂಬ ಸರ್ನೇಮ್ ಅಂತ ಎಟಮಾಲಜಿ ಪ್ರಕಾರ R.C. ಧೀರೆ ಎಂಬ ಮರಾಠಿ ಇತಿಹಾಸಗಾರರು ಬರೀತಾರೆ. ಇದೇ ಬಾನುವಳ್ಳಿಯ ದೇವಸ್ಥಾನ ಇಡೀ ರಾಜ್ಯದಾದ್ಯಂತ ಪ್ರಸಿದ್ಧವಾಗಿರುವಂಥ ಲಕ್ಷ್ಮೀನಾರಾಯಣರ ದೇವಸ್ಥಾನವನ್ನು ಕೂಡ ಕಟ್ಟಿಸಿದ್ದು ಇದೇ ಹೊಯ್ಸಳ ಸಾಮ್ರಾಜ್ಯ ಸರ್ವಶ್ರೇಷ್ಠ ಅರಸರಾಗಿದ್ದಂಥ ವೀರಬಳ್ಳಾಳ ದೇವರ ಸಮಯದಲ್ಲಿ ಕೆತ್ತಿಸಿದಂಥ ದೇವಸ್ಥಾನ ಇದೇ ಊರಿನಲ್ಲಿದೆ. ಇದೇ ಹೆಮ್ಮೆ ಹೊಯ್ಸಳ ಸಾಮ್ರಾಜ್ಯದ ಪದದಿಂದ ಉಗಮವಾದಂಥದ್ದು ಭೋಸ್ಲೆ ಎಂಬ ಸರ್ನೇಮ್ ಅಂತ ಮರಾಠಿ ಇತಿಹಾಸಗಾರ ಬರೀತಾರೆ. ಅಷ್ಟೇ ಯಾಕೆ, ಶಿವಾಜಿ ಮಹಾರಾಜರನ್ನೆಲ್ಲ ಅನೇಕರು ಹೇಳ್ತಾ ಇರ್ತಾರಲ್ಲ, ಮಹಾರಾಷ್ಟ್ರದ ರಾಜ, ಮರಾಠಿಗರ ರಾಜ ಅಂತ ಕೈ ಮಾಡ್ತಾ ಇರ್ತಾರೆ. ಶಿವಾಜಿ ಮಹಾರಾಜರ ಮೇಲೆ 13 ವರ್ಷ ಸಂಶೋಧನೆ ಮಾಡಿದಂಥ R.C. ಧೀರೆ ಬರೀತಾರೆ, ಶಿವಾಜಿ ಮಹಾರಾಜರ ವಂಶದ ಮೂಲ ಪುರುಷ ಮಹಾರಾಷ್ಟ್ರದವರಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ ವಂಶದ ಮೂಲ ಪುರುಷರ ಹೆಸರು ಬೆಳ್ಳಿಯಪ್ಪ ಅಂತ. ಈ ಬೆಳ್ಳಿಯಪ್ಪ ಅನ್ನೋರು ಎಲ್ಲಿಯವರು ಅಂತ ಕೇಳಿದ್ರೆ R.C. ಧೀರೆ ಎಂಬ ಮರಾಠಿ ಇತಿಹಾಸಗಾರ ಹೇಳ್ತಾರೆ, ನಮ್ಮದೇ ಕರ್ನಾಟಕದ ಗದಗ ಜಿಲ್ಲೆಯ ಶ್ರೀಶೈಲ ಮಲ್ಲಿಕಾರ್ಜುನ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂಥ ಬೆಳ್ಳಿಯಪ್ಪ ಎಂಬ ಕನ್ನಡಿಗ ಶಿವಾಜಿ ಮಹಾರಾಜರ ವಂಶದ ಮೂಲ ಪುರುಷ ಅಂತ ಹೇಳ್ತಾರೆ. ಶಿವಾಜಿ ಮಹಾರಾಜರ ವಂಶದ ಮೂಲ ನಮ್ಮ ಕರ್ನಾಟಕದ್ದು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮ ಕನ್ನಡಿಗರಿಗೆ ಎಷ್ಟೇ ಹೆಮ್ಮೆ ಆಗಬೇಕು. ಆದರೆ ಶಿವಾಜಿ ಮಹಾರಾಜರು ಕನ್ನಡದ ಮೂಲದವರೇ ಆಗಿದ್ರು, ಶಿವಾಜಿ ಮಹಾರಾಜರು ಮರಾಠದವರೇ ಆಗಿದ್ರು. ನಮಗಾ ವಿಷಯ ಬೇಕಾಗಿಲ್ಲ. ಕಾರಣ ಶಿವಾಜಿ ಮಹಾರಾಜರು ಎಂದಿಗೂ ಒಂದು ಭಾಷೆ, ಮತ, ಪಂಥ, ಪ್ರಾಂತ್ಯಕ್ಕೆ ಸೀಮಿತವಾದಂಥವರಲ್ಲ. ಶಿವಾಜಿ ಮಹಾರಾಜರು ಎಂದಿಗೂ ನಾನು ಮರಾಠ ಸಾಮ್ರಾಜ್ಯದ ಸ್ಥಾಪನೆ ಮಾಡ್ತೀನಿ ಅಂತ ಹೊರಟವರಲ್ಲ. ಅಣ್ಣ ಅವರು ಹೇಳಿದ ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರು ಹೊತ್ತಿದ್ದು ಹಿಂದುವಿ ಸ್ವರಾಜ್ಯ ಸಾಮ್ರಾಜ್ಯ ಸ್ಥಾಪನೆಯ ಕನಸು. ಛತ್ರಪತಿ ಶಿವಾಜಿ ಮಹಾರಾಜರು ಮಾತ್ರ ಅಲ್ಲ, ಈ ದೇಶದಲ್ಲಿ ಆಗಿ ಹೋಗಿರುವಂಥ ಯಾವುದೇ ಘಟಾನುಘಟಿಗಳ ಉದಾಹರಣೆಯನ್ನು ತಗೊಳ್ಳಿ. ಇವತ್ತಿಗೂ ಭಾರತ ಹೆಮ್ಮೆ ಪಡುವಂಥ, ಭಾರತದ ಸರ್ವೋಚ್ಚ ನಾಯಕ ಅಂತ ನಾವು ಗುರುತಿಸುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಃ ಸಂವಿಧಾನವನ್ನು ಬರೀತಾ ಇರಬೇಕಾದ್ರೆ ನಾನು ಕೇವಲ ಮಹಾರಾಷ್ಟ್ರದವರಿಗೆ ಸಂವಿಧಾನ ಬರಿತೀನಿ ಅಂತ ಬರಲಿಲ್ಲ, ಬದಲಾಗಿ ಸಮಸ್ತ ಭಾರತೀಯರಿಗೆ ಸಂವಿಧಾನ ಬರ್ತೀನಿ ಅಂತ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು. ಗಾಂಧೀಜಿ ಅವರು ಕೂಡ ಸ್ವತಂತ್ರ ಹೋರಾಟ ಮಾಡಬೇಕಾದ್ರೆ
ಅಂದರೆ ನಾನು ಕೇವಲ ಗುಜರಾತಿಗಳಿಗೆ ಸ್ವತಂತ್ರ ತರ್ತೀನಿ ಅಂತ ಹೋರಾಡಿದವರಲ್ಲ, ಸಮಸ್ತ ಭಾರತದ ಸ್ವತಂತ್ರಕ್ಕೆ ಹೋರಾಡಿದವರು. ಅದೇ ರೀತಿನ ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠಿಗರ ರಕ್ಷಣೆಗೆ ಹೋರಾಡಿದವರಲ್ಲ, ಸಮಸ್ತ ಹಿಂದೂ ಸಮಾಜದ ರಕ್ಷಣೆಗೆ ಹೋರಾಡಿದಂಥವರು. ಇದನ್ನು ಈಗಲಾದರೂ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ಆದರೆ ಒಂದಿಷ್ಟು ಜನ ಇರ್ತಾರೆ, ಈ ಬುದ್ಧಿಯೇ ಜೀವನ ಅಂತ ಅಂದ್ಕೊಂಡಿರುವಂಥ ಕೆಲವರು. ಇವ್ರ ಕೆಲಸ ಏನು ಅಂತ ಕೇಳಿದ್ರೆ, ಹಿಂದೂಗಳು, ಹಿಂದೂ ಸಮಾಜ ನಾವು ರಾಷ್ಟ್ರದ ಹೆಸರಿನಲ್ಲಿ ದೇಶ ಕಟ್ತೀವಿ ಅಂದರೆ ಈ ಬುದ್ಧಿಜೀವಿಗಳು ರಾಜ್ಯ ಹೇಳ್ಕೊಬರ್ತಾರೆ. ನೀವು ಸರಿನಪ್ಪ ರಾಜ್ಯದ ಹೆಸರಲ್ಲಾದರೂ ದೇಶ ಕಟ್ಟೋಣ ಅಂದರೆ ಇವ್ರು ಭಾಷೆ ಹೇಳ್ಕೊಬರ್ತಾರೆ. ನೀವು ಸರಿನಪ್ಪ ಭಾಷೆ ಹೆಸರಲ್ಲಾದರೂ ದೇಶ ಕಟ್ಟೋಣ ಅಂದರೆ ಇವ್ರು ಜಾತಿ ಹೇಳ್ಕೊಬರ್ತಾರೆ. ನೀವು ಜಾತಿ ಹೆಸರಲ್ಲಾದರೂ ದೇಶ ಕಟ್ಟೋಣ ಅಂದರೆ ಇವ್ರು ಪಂಗಡ ಹೇಳ್ಕೊಬರ್ತಾರೆ. ನೀವು ಪಂಗಡದ ಹೆಸರಲ್ಲಾದರೂ ದೇಶ ಕಟ್ಟೋಣ ಅಂದರೆ ಇವ್ರು ಕುಲ ಹೇಳ್ಕೊಬರ್ತಾರೆ. ಒಟ್ಟಿನಲ್ಲಿ ಯಾವುದೋ ಒಂದು ನಿಟ್ಟಿನಲ್ಲಿ ದೇಶ ಹೊಡಿಬೇಕು ಅನ್ನೋದಷ್ಟೇ ಇವ್ರ ಭಾವನೆಗಳು, ಮನೋಭಾವನೆ. ಇಂಥ ನೂರಾರು ಒಡಕುಗಳ ಮಧ್ಯೆ ಕೂಡ ದೇಶ ಕಟ್ಟುವಂಥ, ಧರ್ಮ ಕಟ್ಟುವಂಥ ಕೆಲಸವನ್ನು ಇವತ್ತು ಸಮಸ್ತ ಭಾರತ ದೇಶ ಹಿಂದೂ ಸಮಾಜ ಮಾಡುವಂಥ ಅವಶ್ಯಕತೆ ಇದೆ. ಆದರೆ ಹಿಂದೂಗಳು ನಿಜ ಹೇಳಬೇಕು, ಜಾಗೃತರಾಗಿದ್ದೀವಿ. ಈ ಬುದ್ಧಿಜೀವಿಗಳ, ಈ ಪ್ರಪಂಗಂಡಗಳ ಮಧ್ಯದಲ್ಲೂ ಕೂಡ ಹಿಂದೂ ಸಮಾಜ ಎಷ್ಟರ ಮಟ್ಟಿಗೆ ಸಂಘಟಿತವಾಗಿದೆ ಅಂತ ಕೇಳಿದ್ರೆ, ಈಗಿನ ಶಿವಾಜಿ ಮಹಾರಾಜರ ಜಯಂತಿಯಲ್ಲೇ ನೋಡ್ಬೋದು ನಾವು. ಶಿವಾಜಿ ಮಹಾರಾಜರ ಜಯಂತಿಗೆ ಬರುವಂಥ ಹಿಂದೂ ಯುವಕನ ಬೈಕ್ನ ಮೇಲೆ ಜೈ ರಾಯಣ್ಣ ಅನ್ನೋ ಸ್ಟಿಕ್ಕರ್ ಇದ್ರು ಕೂಡ ಬೈಕ್ನ ಮೇಲೆ ಜೈ ರಾಯಣ್ಣ ಅನ್ನೋ ಸ್ಟಿಕ್ಕರ್ ಹಾಕೊಂಡಿರುವ ಯುವಕ ಕೂಡ ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ಜೈ ಭವಾನಿ, ಜೈ ಶಿವಾಜಿ ಅಂತ ಘೋಷಣೆಗಳನ್ನು ಕೂಗ್ತಾ ಕಾರ್ಯಕ್ರಮದಲ್ಲಿ ಬಂದು ಕೂತಿರ್ತಾರೆ. ಇದೇ ಮಟ್ಟದಲ್ಲಿ ಹಿಂದೂಗಳನ್ನು ಸಂಘಟಿಸಬೇಕು. ಹಿಂದೂಗಳನ್ನು ಸಂಘಟಿಸಬೇಕಂದ್ರೆ ಒಂದು ವಿಷಯವನ್ನು ಹಿಂದೂಗಳ ಗಮನದಲ್ಲಿಟ್ಕೊಳ್ಬೇಕು. ನಮ್ಮ ಧರ್ಮದಲ್ಲಿ ಅತ್ಯಂತ ದೊಡ್ಡ ವಿಷಬೀಜವಾಗಿ ಕಾಡ್ತಾ ಇರುವಂಥದ್ದು ಈ ಜಾತಿ ಎಂಬ ವ್ಯವಸ್ಥೆ. ಈ ಜಾತಿ ಹೆಸರಲ್ಲಿ ಹಿಂದೂಗಳು ಎಷ್ಟರ ಮಟ್ಟಿಗೆ ಒಡೆದೋಗಿದ್ದೀವಿ ಅಂತ ಕೇಳಿದ್ರೆ, ಇವತ್ತು ಹಿಂದೂಗಳಾಗಿ ಉಳಿದಿಲ್ಲ. ನಾವೇ ಯೋಚನೆ ಮಾಡ್ಕೊಳ್ಳೋಣ. ಇವತ್ತು ಒಬ್ಬ ಹಿಂದೂ ತನ್ನ ಹಿಂದೂ ಅಂತ ಗುರುತಿಸ್ಕೊಳ್ಳೋಕ್ಕೂ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತ ಆಗ್ತಾರೆ, ಒಬ್ಬ ಹಿಂದೂ ಕುರುಬ ಆಗ್ತಾರೆ, ಒಬ್ಬ ಹಿಂದೂ ಗೌಡ ಆಗ್ತಾರೆ, ಒಬ್ಬ ಹಿಂದೂ ಬಲ್ಜಿಗ ಆಗ್ತಾರೆ, ಒಬ್ಬ ಹಿಂದೂ ಬೇಡರಾಗ್ತಾರೆ, ಒಬ್ಬ ಹಿಂದೂ ಹರಿಜನರಾಗ್ತಾರೆ. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಪ್ರೇಮ ಎಷ್ಟೇ ದೊಡ್ಡದಿರಲಿ, ನಮ್ಮ ಜಾತಿ ಪ್ರೇಮ ಎಷ್ಟೇ ದೊಡ್ಡದಿದ್ರು ನಮ್ಮ ಜಾತಿ ಎಲ್ಲಿರಬೇಕು ಅಂತ ಕೇಳಿದ್ರೆ ನಮ್ಮ ಮನೆಯ ದೇವ್ರ ಕೋಣೆ ಒಳಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆಯನ್ನು ದಾಟಿ, ಮನೆ ಹೊಸಲು ದಾಟಿ ಹೊರಗೆ ಬರಬೇಕಾದ್ರೆ ತನ್ನ ಜಾತಿ, ಮತ, ಪಂಥ, ಕುಲ, ಪಂಗಡಗಳ ಪ್ರೀತಿಗಳನ್ನು, ಪ್ರೇಮಗಳನ್ನು ಮನೆಯಲ್ಲಿ ಬುತ್ತಿ ಕಟ್ಟಿಟ್ಟು ಮನೆ ಹೊಸಲು ದಾಟಬೇಕಾದ್ರೆ ಪ್ರತಿಯೊಬ್ಬ ಹಿಂದೂ ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಡಬೇಕು. ಜಾತಿ ಅನ್ನೋ ಹೆಸರಲ್ಲಿ ಹಿಂದೂ ಸಮಾಜ ಅನೇಕ ನಷ್ಟಗಳನ್ನು ಉಂಟಾಗಿದೆ ಈಗಾಗಲೇ. ಈ ಜಾತಿ ವ್ಯವಸ್ಥೆ ಹೆಸರಲ್ಲಿ ಹಿಂದೂಗಳು ಎಷ್ಟು ನಷ್ಟವನ್ನು ಅನುಭವಿಸಿದ್ದೀವಿ. ಈ ಹಿಂದೂ ಸಮಾಜಕ್ಕೆ ಆಗಿರುವಂಥ ನಷ್ಟ ಎಂಥದ್ದು ಗೊತ್ತೇ? ಜಾತಿ ವ್ಯವಸ್ಥೆಯಿಂದ. ಒಮ್ಮೆ ಕಾಶ್ಮೀರದ ಕಡೆ ಕಣ್ಣಾಯಿಸಿ ನೋಡೋಣ. 30 ವರ್ಷಗಳಿಂದ ಕಾಶ್ಮೀರದಲ್ಲಿದ್ದಂಥ ಹಿಂದೂಗಳನ್ನು ಕಾಶ್ಮೀರದಿಂದ ಓಡಿಸಲಾಯಿತು. ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಅನೇಕರು ಹೇಳ್ತಾರೆ, ಕಾಶ್ಮೀರಿ ಪಂಡಿತರನ್ನು ಓಡಿಸಿದ್ರು, ಕಾಶ್ಮೀರಿ ಪಂಡಿತರನ್ನು ಓಡಿಸಿದ್ರು. ಅರ್ಥ ಮಾಡ್ಕೊಳ್ಳಿ, ಕೇವಲ ಕಾಶ್ಮೀರದಿಂದ ಪಂಡಿತರನ್ನು ಓಡಿಸಲಿಲ್ಲ, ಸಮಸ್ತ ಹಿಂದೂ ಸಮಾಜವನ್ನು ಕಾಶ್ಮೀರದಿಂದ ಓಡಿಸಲಾಯಿತು. ಕಾಶ್ಮೀರದ ಹಿಂದೂಗಳನ್ನು ಕಾಶ್ಮೀರದಿಂದ ಓಡಿಸಿದಂಥ ಕಾರಣ, ಕಾಶ್ಮೀರದ ಹಿಂದೂಗಳು ಕಾಶ್ಮೀರವನ್ನು ಬಿಟ್ಟು ಬರಬೇಕಾದ ಪರಿಸ್ಥಿತಿ ಏನಕ್ಕೆ ಬಂತು? ಅನೇಕ ಕಾರಣಗಳಲ್ಲಿ ಒಂದು ಕಾರಣ ಇದೇ ಜಾತಿಯ ಸಮಸ್ಯೆ. ಕಾಶ್ಮೀರದಲ್ಲಿ ಇದ್ದಿದ್ದು 4 ಹಿಂದೂ ಜಾತಿಗಳು, ಬಹಳಷ್ಟಲ್ಲ, 4 ಜಾತಿ. ಜಾಟ್, ಮಾಹರ್, ಬನಿಯಾ, ಬೊಮ್ಮನ್ 4 ಜಾತಿ ಇದ್ದಿದ್ದು. ಆದರೆ ಈ 4 ಜಾತಿಗಳ ಮಧ್ಯದಲ್ಲಿದ್ದಂಥ ಒಡಕುಗಳು ಎಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ವು ಕಾಶ್ಮೀರದಲ್ಲಿ ಅಂದರೆ, ಜಾಟ್ ಹೇಳ್ತಾ ಇದ್ದ ಮಾಹರ್ಗಿಂತ ದೊಡ್ಡ ಜಾತಿ ನಂದು, ಬನಿಯಾ ಹೇಳ್ತಾ ಇದ್ದ ಜಾಟ್ಗಿಂತ ದೊಡ್ಡ ಜಾತಿ ನಂದು, ಬೊಮ್ಮನ್ ಹೇಳ್ತಾ ಇದ್ದ ಬನಿಯಾಗಿಂತ ದೊಡ್ಡ ಜಾತಿ ನಂದು. ಈ 4 ಜಾತಿಗಳ ಒಳಜಗಳಗಳು ಇವತ್ತಿನ ದಿನ ಯಾವ ರೀತಿಯಲ್ಲಿ ಪರಿಣಮಿಸ್ತು ಅಂದರೆ, ಇವತ್ತು ಕಾಶ್ಮೀರದಲ್ಲಿ ಜಾಟು ಇಲ್ಲ, ಮಾಹರು ಇಲ್ಲ, ಬನಿಯಾನು ಇಲ್ಲ, ಬೊಮ್ಮನ್ನು ಇಲ್ಲ. ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಒಬ್ಬ ಹಿಂದೂ ಸಹ ಕಾಶ್ಮೀರದಲ್ಲಿ ಶಾಶ್ವತವಾಗಿ ಉಳಿದಿಲ್ಲ. ಇದೇ ಜಾತಿಯ ಸಮಸ್ಯೆ. ಈ ಜಾತಿಯ ಸಮಸ್ಯೆಯಿಂದ ಹಿಂದೂಗಳು ಎಷ್ಟರ ಮಟ್ಟಿಗೆ ಹಿಂದೂ ಸಮಾಜಕ್ಕೆ ಒಡಕುಗಳಾಗಿದೆ ಅಂದರೆ, ಇದೇ ಜಾತಿಯ ಸಮಸ್ಯೆಯ ಕಾರಣದಿಂದ, ಇದೇ ಹಿಂದೂಗಳ ನಿರ್ಲಕ್ಷ್ಯತನದಿಂದ ನಮ್ಮ ಹಿಂದೂಗಳಲ್ಲೆಲ್ಲ ಒಂದು ಭಾವನೆ ಇದೆ. ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ಅನ್ನೋ ಭಾವನೆ.
ನಮ್ಮ ಹಿಂದೂಗಳ ಸ್ವಾರ್ಥ ಮನೋಭಾವನೆ ನಮ್ಮದು. ಒಬ್ಬ ಸಾಮಾನ್ಯ ಮನುಷ್ಯನ ಸ್ವಭಾವ ಅದು, ಸ್ವಾರ್ಥ ಮನೋಭಾವನೆ. ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು, ನನ್ನ ಮನೆ ಚೆನ್ನಾಗಿದ್ದರೆ ಸಾಕು, ನನ್ನ ಮಕ್ಕಳು ಚೆನ್ನಾಗಿದ್ದರೆ ಸಾಕು, ನನ್ನ ಮೊಮ್ಮಕ್ಕಳು ಚೆನ್ನಾಗಿದ್ದರೆ ಸಾಕು, ಇಷ್ಟೇ ಭಾವನೆ ನಮ್ಮದು. ಆದರೆ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜಾತಿ ಉಳಿಬೇಕು ಅಂದರೆ ನಮ್ಮ ಧರ್ಮ ಉಳಿಬೇಕು, ನಮ್ಮ ಮನೆ ಸುರಕ್ಷಿತವಾಗಿರಬೇಕು ಅಂದರೆ ನಮ್ಮ ಊರು ಸುರಕ್ಷಿತವಾಗಿರಬೇಕು, ನಮ್ಮ ಊರು ಸುರಕ್ಷಿತವಾಗಿರಬೇಕಂದ್ರೆ ನಮ್ಮ ತಾಲೂಕು ಸುರಕ್ಷಿತವಾಗಿರಬೇಕು, ನಮ್ಮ ತಾಲೂಕು ಸುರಕ್ಷಿತವಾಗಿರಬೇಕಂದ್ರೆ ನಮ್ಮ ಜಿಲ್ಲೆ ಸುರಕ್ಷಿತವಾಗಿರಬೇಕು, ನಮ್ಮ ಜಿಲ್ಲೆ ಸುರಕ್ಷಿತವಾಗಿರಬೇಕಂದ್ರೆ ರಾಜ್ಯ ಸುರಕ್ಷಿತವಾಗಿರಬೇಕು, ನಮ್ಮ ರಾಜ್ಯ ಸುರಕ್ಷಿತವಾಗಿರಬೇಕಂದ್ರೆ ದೇಶ ಸುರಕ್ಷಿತವಾಗಿರಬೇಕು, ನಮ್ಮ ದೇಶ ಸುರಕ್ಷಿತವಾಗಿರಬೇಕಂದ್ರೆ ಭಾರತ ದೇಶದ ನೈಜ ರಾಷ್ಟ್ರ ಪ್ರಜ್ಞೆ ಆಗಿರುವಂಥ ಈ ಸನಾತನ ಧರ್ಮದ ರಕ್ಷಣೆ ಆದರೆ ಮಾತ್ರ ದೇಶದ ನಿಜವಾದ ಪರಂಪರೆ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಈ ಕಾರಣದಿಂದ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮನೆ ಸುಖವಾಗಿರಬೇಕು, ಸುರಕ್ಷಿತವಾಗಿರಬೇಕಂದ್ರೆ ಧರ್ಮ ಸುರಕ್ಷಿತವಾಗಿದ್ದರೆ ಮಾತ್ರ ಸಾಧ್ಯ. ಈ ಕಾರಣದಿಂದ ಸ್ವಾರ್ಥ ಮನೋಭಾವನೆಯಿಂದನಾದರೂ ಇವತ್ತು ದೇಶ ಮತ್ತು ಧರ್ಮದ ರಕ್ಷಣೆಗೆ ಹಿಂದೂಗಳು ಕೆಲಸ ಮಾಡುವ ಅವಶ್ಯಕತೆ ಇದೆ. ಅಕಸ್ಮಾತ್ ಈಗ ಹಿಂದೂಗಳು ದೇಶ ರಕ್ಷಣೆ ಮಾಡಲಿಕ್ಕೆ ಮುಂದೆ ಬರಲಿಲ್ಲ, ಧರ್ಮದ ಸಂಘಟನೆಗೆ ಮುಂದೆ ಬರಲಿಲ್ಲ, ಜಾತಿ ವ್ಯವಸ್ಥೆಯನ್ನು ಮೀರಿ ಧರ್ಮ ಕಟ್ಟುವ ಕೆಲಸವನ್ನು ಈಗ ಹಿಂದೂಗಳು ಮಾಡಲಿಲ್ಲ ಅಂದರೆ ಹಿಂದೆ ಆದಂಥ ಪರಿಸ್ಥಿತಿ ಮತ್ತೆ ಹಿಂದೂಗಳಿಗೆ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಇದೇ ಜಾತಿಯ ಸಮಸ್ಯೆ, ಇದೇ ನಿರ್ಲಕ್ಷ್ಯತನ, ಇದೇ ಸ್ವಾರ್ಥ ಮನೋಭಾವನೆಯಿಂದ ಇದೇ ಹಿಂದೂ ಸಮಾಜ 500 ವರ್ಷಗಳಿಂದ ಜಾವ ಬಿಟ್ಟು ಬರಬೇಕಾದಂಥ ಪರಿಸ್ಥಿತಿ ಬಂತು, 300 ವರ್ಷಗಳಿಂದ ಅಫ್ಘಾನಿಸ್ತಾನ ಬಿಟ್ಟು ಬರುವಂಥ ಪರಿಸ್ಥಿತಿ ಬಂತು, 200 ವರ್ಷಗಳಿಂದ ಆಗ್ನೇಯ ಏಷ್ಯಾ ಬಿಟ್ಟು ಬರುವಂಥ ಪರಿಸ್ಥಿತಿ ಬಂತು, 100 ವರ್ಷಗಳಿಂದ ತಕ್ಷಶಿಲಾ ಬಿಟ್ಟು ಬರುವಂಥ ಪರಿಸ್ಥಿತಿ ಬಂತು, 80 ವರ್ಷಗಳಿಂದ ಬರ್ಮಾ ಬಿಟ್ಟು ಬಂದ್ರಿ, 75 ವರ್ಷದಿಂದ ಪಾಕಿಸ್ತಾನವನ್ನು ಬಿಟ್ಟು ಬಂದ್ರಿ, 40 ವರ್ಷಗಳಿಂದ ಬಾಂಗ್ಲಾದೇಶ ಬಿಟ್ಟು ಬಂದ್ರಿ, 30 ವರ್ಷಗಳಿಂದ ಕಾಶ್ಮೀರವನ್ನು ಬಿಟ್ಟು ಬಂದ್ರಿ. ಇಷ್ಟೆಲ್ಲ ಆಗಿದ ನಂತರವೂ ಹಿಂದೂ ಸಮಾಜ ಪಾಠ ಕಲೀಲಿಲ್ಲ ಅಂದರೆ ಇನ್ನು 30-35 ವರ್ಷದಲ್ಲಿ ಇದೇ ಹಿಂದೂ ಸಮಾಜ ಕೇರಳ ಬಿಡುವಂಥ ಪರಿಸ್ಥಿತಿ ಬರುತ್ತೆ. ಇನ್ನು 50-100 ವರ್ಷದಲ್ಲಿ ಕರ್ನಾಟಕ ಬಿಡುವ ಪರಿಸ್ಥಿತಿ ಸಹ ಹಿಂದೂ ಸಮಾಜಕ್ಕೆ ಬರಬಹುದು. ಆ ಪರಿಸ್ಥಿತಿ ಬರಬಾರ್ದು ಅಂದರೆ ಈಗಲೇ ಹಿಂದೂಗಳು ಜಾಗೃತರಾಗಬೇಕು. ಹಿಂದೂ ಧರ್ಮದ ಸಂಘಟನೆಗೆ ಮತ್ತೊಮ್ಮೆ ಹಿಂದೂಗಳು ಒಗ್ಗೂಡಬೇಕು. ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ನನ್ನ ನೆಚ್ಚಿನ ಬಂಧುಗಳೇ, ಈ ಹಿಂದೂ ಸಮಾಜ ಇಲ್ಲಿವರೆಗೂ ಉಳ್ಕೊಂಡು ಬಂದಿರುವಂಥ ಕಾರಣ ಯಾವುದು ಅಂತ ಕೇಳಿದ್ರೆ ನಮ್ಮಲ್ಲಿದ್ದಂಥ ಸಂಘಟಿತ ಭಾವ, ನಮ್ಮಲ್ಲಿದ್ದಂಥ ನಂಬಿಕೆ, ನಮ್ಮಲ್ಲಿದ್ದಂಥ ಆಸ್ಥೆ. ನಮ್ಮ ಮೇಲೆ ಸಾವಿರಾರು ವರ್ಷಗಳ ಕಾಲ ದಾಳಿ ಆದವು. 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ಈ ಹಿಂದೂ ಸಮಾಜದ ಮೇಲೆ ದಾಳಿ ಮಾಡಲಾಯಿತು. ಈ 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ನಮ್ಮ ಮೇಲೆ ನೂರಾರು ಜನಾಂಗಗಳು ದಾಳಿ ಮಾಡಿದ್ರು. ಮೊಘಲರು ಬಂದರು, ಓಟ್ಮನ್ ತುರ್ಕರು ಬಂದರು, ಅರಬ್ಬರು ಬಂದರು, ಅಫ್ಘಾನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ರು ಸಹ ಇವತ್ತಿಗೂ ಹಿಂದೂಗಳು ಹಿಂದೂಗಳಾಗಿ ಉಳಿದಿದ್ದೀವಿ. ಹಿಂದೂ ಸಮಾಜವಾಗಿ ಉಳಿದಿದೆ. ಕಾರಣ ಏನಕ್ಕೆ ಅಂತ ಕೇಳಿದ್ರೆ ನಮ್ಮ ಹಿಂದೂ ಪೂರ್ವಿಕರಲ್ಲಿದ್ದಂಥ ಸಂಘಟಿತ ಭಾವ, ಧರ್ಮ ಪ್ರೇಮ. ಇದೇ ಮೊಘಲರ ಆಳ್ವಿಕೆಯ ಸಂದರ್ಭದಲ್ಲಿ ಇದೇ ಮೊಘಲ್ ದೊರೆಗಳು ನಮ್ಮ ಹಿಂದೂ ಪೂರ್ವಿಕರ ಕತ್ತಿನ ಮೇಲೆ ಖಡ್ಗವನ್ನಿಟ್ಟು ಪ್ರಶ್ನೆ ಮಾಡಿದ್ರು. ಒಂದು, ಈ ಕ್ಷಣ ನಿನ್ನ ಧರ್ಮ ಬಿಟ್ಟು ಮತಾಂತರಗಳು, ಇಲ್ಲ ಇಲ್ಲೇ ಪ್ರಾಣ ಬಿಡು. ಎರಡೇ ಆಪ್ಷನ್ ಇದ್ದಿದ್ದು ನಮ್ಮ ಪೂರ್ವಕರ ಹತ್ರ. ಆಗ ಮೊಘಲರ ಕತ್ತಿನ ಅಂಚಿನಲ್ಲಿ ಅಕ್ಷರಶಃ ಜೀವ ಬೆದರಿಕೆಯಲ್ಲಿ ನಿಂತಿದ್ದಂಥ ನಮ್ಮ ಹಿಂದೂ ಪೂರ್ವಿಕರ ಬಾಯಿಂದ ಬಂದಿದ್ದು ಒಂದೇ ಒಂದು ಉತ್ತರ, ಅದು ಬೇಕಾದರೆ ಪ್ರಾಣ ಬಿಡ್ತೀವಿ, ಆದರೆ ಧರ್ಮ ಬಿಡೋದಿಲ್ಲ ಅಂತ. ಈ ಉತ್ತರ ನಮ್ಮ ಪೂರ್ವಿಕರ ಬಾಯಿಂದ ಬಂದಿದ್ದರಿಂದ ಇವತ್ತು ನಾವು ಹಿಂದೂಗಳಾಗಿ ಉಳಿದಿರೋದು. ಈ ಸಂಘಟಿತ ಭಾವ. ಆಗ್ಲೇ ಅಣ್ಣವ್ರು ಹೇಳಿದ್ರು ಜಾಜ್ಯ ಕಂದಾಯದ ಬಗ್ಗೆ, ಜಿಜಿಯಾ ಟ್ಯಾಕ್ಸ್ನ ಬಗ್ಗೆ. ನೆನಪಿರಲಿ, ನಮ್ಮ ಹಿಂದೂ ಪೂರ್ವಿಕರು ಹಿಂದೂಗಳಾಗಿ ಬದುಕಲಿಕ್ಕೋಸ್ಕರ ಇದೇ ಮೊಘಲ್ ದೊರೆಗಳಿಗೆ ಬರೋಬ್ಬರಿ 33,000 ಕೋಟಿಯ ಜಾಜ್ಯ ಕಂದಾಯವನ್ನು ಕಟ್ಟಿದ್ದಾರೆ. 33,000 ಕೋಟಿಯ ಜಾಜ್ಯ ಕಂದಾಯ ಸ್ವಾಮಿ ಕಾಟಾಚಾರಕ್ಕೆ ಕಟ್ಟಿದ್ದಲ್ಲ, ಈ ಧರ್ಮ ಉಳಿಬೇಕು ಅಂತ ಆ ಜಾಜ್ಯ ಕಂದಾಯವನ್ನು ಕಟ್ಟಿದ್ದು ನಮ್ಮದೇ ತಾತ ಮುತ್ತಾತಂದಿರು. ಇದೇ ಮೊಘಲರು ನಮ್ಮ ಮೇಲೆ ದಾಳಿ ಮಾಡಿದ್ರು. ಅನೇಕ ಜನಾಂಗಗಳು ದಾಳಿ ಮಾಡಿದಾಗ ಈ ಜನಾಂಗಗಳೆಲ್ಲ ಅಂದ್ಕೊಂಡವು, ಧರ್ಮದ ನಾಶ ಮಾಡಬೇಕಂದ್ರೆ ಈ ಧರ್ಮದ ನಂಬಿಕೆಯನ್ನು ನಾಶ ಮಾಡಬೇಕು. ನಂಬಿಕೆ ಎಂಥದ್ದು? ಡಿ ವಿ ಜಿ ಅವರ ಬಗ್ಗೆ ಕೂಡ ಪ್ರಸ್ತಾವನೆ ಮಾಡಿದ್ರು ಅಣ್ಣ ಅವರು. ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ಮೊದಲನೇ ಸಾಲಿನಲ್ಲಿ ಹೇಳಿದ್ರು, ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ, ಅವನೇ ದೇವ ಸರ್ವೇಶ ಪರಬೊಮ್ಮನೊಂದು, ಆವುದನ್ನು ಕಾಣದೆಯೂ ಜನರು ಮಳ್ತಿ ನಂಬಿಯರೋ ಆ ವಿಚಿತ್ರಕ್ಕೆ ನಮಿಸುವ ಮಂಕುತಿಮ್ಮ ಅಂತ. ಅದರ ಅರ್ಥ ಹಿಂದೂ ಸಮಾಜದ ನಂಬಿಕೆ ಎಂಥದ್ದು? ನಾವು ಭಗವಂತನನ್ನು ಆರಾಧಿಸ್ತೀವಿ, ಲಕ್ಷಾಂತರ ವರ್ಷಗಳಿಂದ ಆ ಭಗವಂತ ಕಣ್ಣು ಮುಂದೆ ಕಾಣಿಸ್ಲಿಲ್ಲ ಅಂದ್ರೂ ಕೂಡ, ಜೀವನದಲ್ಲಿ ಒಮ್ಮೆಯೋ ಭಗವಂತನ ಜೀವಂತ ಸಾಕ್ಷಾತ್ಕಾರವನ್ನು ನೋಡಲಿಲ್ಲ ಅಂದ್ರೂ
ಸಹ ಲಕ್ಷಾಂತರ ವರ್ಷಗಳಿಂದ ಒಬ್ಬ ಭಗವಂತನ ಇದ್ದಾನೆ ಅನ್ನೋ ನಂಬಿಕೆಯಿಂದ ಭಗವಂತನನ್ನು ಆರಾಧಿಸ್ತೀವಲ್ಲ, ಭಗವಂತನಿಗೆ ನಂಬಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಭಗವಂತನ ಮೇಲೆ ಇಟ್ಟಿರುವಂಥ ನಂಬಿಕೆಗೆ ನಂಬಿಸಪ್ಪ ನೀನು ಅಂತ DVJ ಅವರು ಹೇಳಿದ್ರು. ಅಂತ ನಂಬಿಕೆಯನ್ನು ಹೊಂದಿರುವಂಥ ಧರ್ಮ ನಮ್ಮದು. ಈ ನಂಬಿಕೆಯನ್ನು ನಾಶ ಮಾಡಬೇಕು ಅಂತ ನಮ್ಮ ಮೇಲೆ ದಾಳಿ ಮಾಡಿದಂಥ ದಾಳಿಕೋರರು ಅಂದುಕೊಂಡ್ರು. ಈ ನಂಬಿಕೆಯ ಮೂಲ ಹುಡುಕಿಕೊಂಡೋದ್ರು. ನಂಬಿಕೆ ಎಲ್ಲಿದೆ ಹಿಂದೂ ಸಮಾಜದ್ದು? ದಾಳಿಕೋರರಿಗೆ ಈ ಹಿಂದೂ ಸಮಾಜದ ನಂಬಿಕೆ ನಮ್ಮ ದೇವಸ್ಥಾನಗಳಲ್ಲಿ ಕಾಣಿಸ್ತು. ನಮ್ಮ ದೇವಸ್ಥಾನಗಳನ್ನು ಧ್ವಂಸಗೊಳಿಸಿದ್ರು. ಆದರೆ ನಮ್ಮ ನಂಬಿಕೆಯನ್ನು ಧ್ವಂಸಗೊಳಿಸ್ಲಿಕ್ಕೆ ಆಗಲಿಲ್ಲ. ಮುಂದುವರಿಸಿ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿದಂಥ ನಮ್ಮ ದೇವರ ಮೂರ್ತಿಗಳಲ್ಲಿ ನಮ್ಮ ನಂಬಿಕೆಯ ಮೂಲ ಕಾಣಿಸ್ತು. ನಮ್ಮ ದೇವರ ಮೂರ್ತಿಗಳನ್ನು ಭಗ್ನಗೊಳಿಸಿದ್ರು. ಆದರೆ ನಮ್ಮ ಹಿಂದೂ ಸಮಾಜದ ನಂಬಿಕೆಯನ್ನು ಭಗ್ನಗೊಳಿಸ್ಲಿಕ್ಕಾಗಲಿಲ್ಲ. ಈ ನಂಬಿಕೆ ನಮ್ಮ ಸನಾತನ ಸಂತ ಪರಂಪರೆಯಲ್ಲಿ ಕಾಣಿಸ್ತು. ನಮ್ಮ ಸಂತರ ಕತ್ತುಗಳನ್ನು ಕತ್ತರಿಸಲಾಯಿತು, ಆದರೆ ನಮ್ಮ ನಂಬಿಕೆಯನ್ನು ಕತ್ತರಿಸಲಿಕ್ಕಾಗಲಿಲ್ಲ. ಈ ನಂಬಿಕೆ ಮೂಲ ದಾಳಿಕೋರರಿಗೆ ಈ ಕೇಸರಿಯಲ್ಲಿ ಕಾಣಿಸ್ತು. ಈ ಕೇಸರಿಯನ್ನು ಕೈಯಲ್ಲಿ ಹಿಡಿದವರ ಕೈ ಕತ್ತರಿಸಲಾಯಿತು, ಆದರೆ ನಮ್ಮ ನಂಬಿಕೆಯನ್ನು ಕತ್ತರಿಸಲಿಕ್ಕಾಗಲಿಲ್ಲ. ಈ ಕೇಸರಿಯನ್ನು ಮಣ್ಣಲ್ಲಿ ಮಣ್ಣಾಗಿಸುವಂಥ ಪ್ರಯತ್ನ ಮಾಡಿದ್ರು, ಆದರೆ ನಮ್ಮ ನಂಬಿಕೆಯನ್ನು ಮಣ್ಣಲ್ಲಿ ಮಣ್ಣಾಗಿಸುವಂಥ ಕೆಲಸ ಆಗಲಿಲ್ಲ. ಕಾರಣ ಏನಕ್ಕೆ ಅಂದರೆ, ಆಗ ದಾಳಿ ಮಾಡಿದಂಥ ಆ ಮೂರ್ಖರಿಗೆ ಅರ್ಥವಾಗಲಿಲ್ಲ. ಹಿಂದೂಗಳ ನಂಬಿಕೆ ದೇವಸ್ಥಾನದಲ್ಲಿದೆ ಅಂತ ಮಠ ಮಂದಿರಗಳನ್ನು ದೇವಸ್ಥಾನಗಳನ್ನು ಧ್ವಂಸಗೊಳಿಸಿದ್ರು. ನಮ್ಮ ನಂಬಿಕೆ ದೇವರ ಪ್ರಾಣ ಪ್ರತಿಷ್ಠಾಪನೆ ಆಗಿರುವ ಮೂರ್ತಿನಲ್ಲಿದೆ ಅಂದ್ಕೊಂಡು ಮೂರ್ತಿಗಳನ್ನು ಭಗ್ನಗೊಳಿಸಿದ್ರು. ಆದರೆ ಹಿಂದೂ ಸಮಾಜದ ನಂಬಿಕೆ ಕೇವಲ ಮಠ ಮಂದಿರಗಳ ಗುಡಿ ಗುಂಡಾರಗಳ ಗುಡಿ ಗೋಪುರಗಳ ಕಲ್ಲು ಮಣ್ಣು ಕಂಬಗಳಲ್ಲಿ ಮಾತ್ರ ಇರಲಿಲ್ಲ ಸ್ವಾಮಿ. ಹಿಂದೂಗಳ ನಂಬಿಕೆ ದಿನ ಬೆಳಗ್ಗೆದ್ದು ಸೂರ್ಯನನ್ನ ಸೂರ್ಯದೇವ ಅಂತ ಆರಾಧಿಸೋದ್ರಲ್ಲಿತ್ತು. ಆ ಸೂರ್ಯನ ತಾಪವನ್ನು ತಣಿಸುವಂತ ಸಾಮರ್ಥ್ಯ ಜಗತ್ತಿನಲ್ಲಿ ಯಾವ ದಾಳಿಕೋರನಲ್ಲೂ ಇರಲಿಲ್ಲ. ಅದಕ್ಕೆ ನಮ್ಮ ಹಿಂದೂ ಸಮಾಜದ ನಂಬಿಕೆಯನ್ನು ತಣಿಸ್ಲಿಕ್ಕೆ ಆಗಲಿಲ್ಲ. ಹಿಂದೂ ಸಮಾಜದ ನಂಬಿಕೆ ದಿನ ಬೆಳಗ್ಗೆದ್ದು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಸಪ್ತ ನದಿಗಳನ್ನು ತಾಯಿ ಸ್ಥಾನದಲ್ಲಿಟ್ಟು ಸಪ್ತ ಜಾಹ್ನವಿ ಅಂತ ಆರಾಧಿಸೋದ್ರಲ್ಲಿದೆ. ಆ ಸಪ್ತ ನದಿಗಳ ನೀರನ್ನು ಕರಗಿಸುವ ಸಾಮರ್ಥ್ಯ ಯಾರಲ್ಲೂ ಇರಲಿಲ್ಲ. ಅದಕ್ಕೆ ಹಿಂದೂ ಸಮಾಜದ ನಂಬಿಕೆಯನ್ನು ಒಡಿಲಿಕ್ಕಾಗಲಿಲ್ಲ. ನಮ್ಮ ನಂಬಿಕೆ ಗಾಳಿಯನ್ನು ವಾಯುದೇವ ಅಂತ ಆರಾಧಿಸೋದ್ರಲ್ಲಿದೆ. ಆ ಗಾಳಿಯನ್ನು ತಡೆಯುವ ಸಾಮರ್ಥ್ಯ ಯಾರಲ್ಲೇ ಇರಲಿಲ್ಲ. ಅದಕ್ಕೆ ಹಿಂದೂ ಸಮಾಜದ ನಾಶ ಮಾಡಲಿಕ್ಕಾಗಲಿಲ್ಲ. ನಮ್ಮ ಹಿಂದೂ ಸಮಾಜದ ನಂಬಿಕೆ ಬೋರ್ಗರಿಯುವ ಹಿಂದೂ ಮಹಾಸಾಗರವನ್ನು ಸಮುದ್ರ ರಾಜ ಅಂತ ಆರಾಧಿಸೋದ್ರಲ್ಲಿದೆ. ಆ ಸಮುದ್ರದ ಬೋರ್ಗರಿಯುವ ಅಲೆಗಳನ್ನು ತಡೆಯುವಷ್ಟು ಸಾಮರ್ಥ್ಯ ಯಾರಲ್ಲೂ ಇರಲಿಲ್ಲ. ಅದಕ್ಕೆ ಹಿಂದೂ ಸಮಾಜದ ನಂಬಿಕೆಯನ್ನು ತಡೆಯಲಿಕ್ಕಾಗಲಿಲ್ಲ. ಇದೇ ಪರಿಣಾಮದಿಂದ ಈ ನಂಬಿಕೆಯ ಮೂಲವಾಗಿ ಈ ಆಸ್ಥೆಯ ನೆಲೆಗಟ್ಟಿನ ಮೇಲೆ ಈ ಸಂಘಟಿತ ಮನೋಭಾವನೆಯಿಂದ ಈ ಜ್ಞಾತ ಜಗತ್ತಿನಲ್ಲಿ ತಾಯಿ ಶಾರದೆಯ ಪ್ರಥಮ ವೀಣಾ ಜೇಂಕಾರದಿಂದ ಹೊರಡಿದಂಥ ಜೇಂಕಾರ ಋಗ್ವೇದ ರೂಪದಲ್ಲಿ ಮಾರುಕೊಂಡು ಸಂಸ್ಕಾರ ರೂಪದಲ್ಲಿ ಬದಲಾಗಿ ನಮ್ಮ ನೆತ್ತರಿನ ಕಣ ಕಣದಲ್ಲೂ ರಕ್ತದ ಕಣ ಕಣದಲ್ಲೂ ಬೆರೆತು ಹೋಗಿ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರಿನಿಂದ ತಲೆಮಾರಿಗೆ ಜನಾಂಗದಿಂದ ಜನಾಂಗಕ್ಕೆ ವಂಶದಿಂದ ವಂಶಕ್ಕೆ ಪೀಳಿಗೆಯಿಂದ ಪೀಳಿಗೆಗೆ ನಿರಂತರವಾಗಿ ಸಂಸ್ಕಾರದ ರೂಪದಲ್ಲಿ ಹರಿದು ಬರುತ್ತಾ ಇಡೀ ಜಗತ್ತು ನಮ್ಮ ಮೇಲೆ ಮಾಡಿದಂಥ ನೂರಾರು ದಾಳಿಗಳ ನಡುವೆಯೋ ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೋ ಸಂಸ್ಕಾರವೇ ಮೈತಳೆದಂಥ ಮಹಾಪುರುಷರ ಮಡಿನಲ್ಲಿ ಭದ್ರಗೊಂಡು ಮುಂದಿನ ಪೀಳಿಗೆಗೆ ಹಂಚಿ ಬರುತ್ತಾ ವಿಶ್ವವ್ಯಾಪಿ ವಿಶ್ವರೂಪಿ ಬಂಧ ಮುಕ್ತಿಯಾಗಿ ಇವತ್ತಿಗೂ ಜಗತ್ತಿನ ಬೆಳಗ್ತಾ ತಲೆ ಎತ್ತಿ ತನವೆತ್ತಿ ನಿಂತಿರುವಂತ ಮೃತ್ಯುಂಜಯ ಧರ್ಮ ಅಂತ ಜಗತ್ತಿನಲ್ಲಿ ಯಾವ್ದಾರು ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ಈ ಧರ್ಮದ ಇತಿಹಾಸ ಇದು, ಈ ಧರ್ಮದ ಪರಂಪರೆ ಇದು. ಇದನ್ನ ನೆನಪಿಟ್ಕೊಂಡು ಧರ್ಮದ ರಕ್ಷಣೆ ಮಾಡಬೇಕು. ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ಧರ್ಮ ರಕ್ಷಣೆ ಮಾಡಬೇಕು ಅಂದರೆ ನಮ್ಮ ಹೆಣ್ಣು ಮಕ್ಕಳನ್ನು ಜಾಗೃತಗೊಳಿಸಬೇಕು. ಅಣ್ಣ ಅವರು ಮಾತಾಡ್ತಾ ಇರಬೇಕಾದ್ರೆ ಲವ್ ಜಿಹಾದ್ನ ಪ್ರಸ್ತಾವನೆಯನ್ನು ತೆಗೆದ್ರು. ಲವ್ ಜಿಹಾದ್ ಆಗ್ತಾ ಇದೆ ಜಗತ್ತಿನಲ್ಲಿ. ಆದರೆ ಎಷ್ಟು ವರ್ಷ ಅಂತ ಇನ್ನೊಬ್ಬರಿಗೆ ಬೆರಳು ತೋರಿಸೋದು ನಾವು? ಇವ್ರು ತಪ್ಪು ಮಾಡ್ತಾ ಇದ್ದಾರೆ, ಇವ್ರು ಲವ್ ಜಿಹಾದ್ ಮಾಡ್ತಾ ಇದ್ದಾರೆ, ಇವ್ರು ನಮ್ಮ ಹೆಣ್ಮಕ್ಳನ್ನ ಬಲೆಗೆ ಹಾಕೊಂತ ಎಷ್ಟು ವರ್ಷ ಮಾಡೋದು? ಅಣ್ಣ ಅವರು ಬಹಳ ಸುಂದರವಾಗಿ ಹೇಳಿದ್ರು, ನಮ್ಮ ಹೆಣ್ಣು ಮಕ್ಕಳನ್ನ ಜಾಗೃತಗೊಳಿಸಬೇಕು. ಧಾರಾವಾಹಿ ನೋಡ್ತಾ ಕೂತಿರುವಂಥ ಹೆಣ್ಣು ಮಕ್ಕಳಿಗೆ ಜಗತ್ತಲ್ಲಿ ಆಗ್ತಾ ಇರುವಂಥ ಪ್ರಸ್ತುತೆಯ ಪರಿಚಯವನ್ನು ಮಾಡಿಸ್ಬೇಕು. ಅಣ್ಣ ಅವ್ರು ಹೇಳಿದ್ರು, ಆ ಮಾತನ್ನ ಪ್ರತಿಯೊಬ್ಬ ಹಿಂದೂ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಹೆಣ್ಣು ಮಕ್ಕಳನ್ನ ಜಾಗೃತಗೊಳಿಸಬೇಕು. ನೀವೇ ಯೋಚನೆ ಮಾಡಿ, ಶ್ರದ್ಧಾ ಎಂಬ ಹೆಣ್ಣು ಮಗಳ ಕೇಸ್ ಆಯಿತು. ಶ್ರದ್ಧಾ ಎಂಬ ಹೆಣ್ಣು ಮಗಳ ಕೇಸನ್ನು ಕೇಳಿದಂಥ ಹಿಂದೂ ಸಮಾಜ ಏನು ಮಾಡ್ತು? ನಾವೆಲ್ಲ ಹಿಂದೂಗಳು ಬೇಜಾರಾದ್ವಿ, ಹಿಂದೂಗಳು ಸಿಟ್ಟಿಗೆದ್ರಿ.
ಸಿಟ್ಟಿಗೆ ಏನು ಮಾಡಿದ್ವಿ ಅಂತ ಕೇಳಿದ್ರೆ ಇನ್ಸ್ಟಾಗ್ರಾಮ್ ಸ್ಟೋರಿ ಹೈಲೈಟ್ ಹಾಕಿದ್ವಿ, ಫೇಸ್ಬುಕ್ನಲ್ಲಿ ಪೋಸ್ಟ್ ಶೇರ್ ಮಾಡಿದ್ವಿ, ಟ್ವಿಟರಲ್ಲಿ ಕೂತ್ಕೊಂಡು ಟ್ವೀಟ್ ಮಾಡಿದ್ವಿ. ನ್ಯೂಸ್ ನೋಡಿದ ನಂತರ ನಮ್ಮ ಸ್ನೇಹಿತರ ಜೊತೆ ಕೂತ್ಕೊಂಡು ಅಯ್ಯೋ ಶ್ರದ್ಧಾ ಎಂಬ ಹೆಣ್ಣು ಮಗಳು 35 ತುಂಡುಗಳಾಗಿ ಫ್ರಿಡ್ಜ್ನಲ್ಲಿ ಸಿಕ್ಕಿದ್ದಂತೆ, ಎಂಥ ಕ್ರೂರಿ ಅಫ್ತಾಬ್ ಅಂತ ನಮ್ಮ ಸ್ನೇಹಿತರ ಜೊತೆ ಮಾತಾಡಿದ್ವಿ. ಇಷ್ಟೆಲ್ಲ ಆದ ನಂತರ ಎಷ್ಟು ಜನ ಹಿಂದೂಗಳು ಮನೆಗೆ ಹೋಗಿ ಮನೆಯಲ್ಲಿರುವಂಥ ಅಕ್ಕ ತಂಗಿಯರನ್ನು ಕೂರಿಸ್ಕೊಂಡು ಈ ರೀತಿ ಶ್ರದ್ಧಾ ಎಂಬ ಹೆಣ್ಣು ಮಗಳ ಕೇಸ್ ಆಗಿದೆಯಮ್ಮ, ಕೇಳದ ನೀನು ಆ ಕೇಸನ್ನು ಅಂತ ಎಷ್ಟು ಜನ ಹೆಣ್ಣು ಮಕ್ಕಳನ್ನು ಜಾಗೃತಗೊಳಿಸುವಂಥ ಕೆಲಸ ಮಾಡಿದ್ವಿ. ಯೋಚನೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಹಿಂದೂ ಸಮಾಜದ ಪೋಷಕರು, ಪ್ರತಿಯೊಬ್ಬ ಹಿಂದೂ ಸಮಾಜದ ಅಣ್ಣ ತಮ್ಮಂದಿರು ಈ ಕೆಲಸವನ್ನು ಮಾಡಬೇಕು. ನಮ್ಮ ಹೆಣ್ಣು ಮಕ್ಕಳನ್ನು ಕೂರಿಸ್ಕೊಂಡು ಹೇಳ್ಕೊಡ್ಬೇಕು. ದೇಶದಲ್ಲಿ ಲವ್ ಜಿಹಾದ್ ಅನ್ನೋದು ನಡೀತಾ ಇದೆ. ರಿಂಕು ಎಂಬ ಹೆಣ್ಣು ಮಗಳು ಬಲಿಯಾದಲು, ನಿಖಿತಾ ತೋಮರ್ ಎಂಬ ಹೆಣ್ಣುಮಗಳು ಬಲಿಯಾದಲು, ರಿಂಕು ಎಂಬ ಹೆಣ್ಣುಮಗಳು ಕಾಸಿನ ಜೊತೆ ಓಡೋದಂತ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ, ನಂದನಾ ಎಂಬ ಹೆಣ್ಣುಮಗಳು ಅಬ್ದುಲ್ ಶೋಯಬ್ನ ಜೊತೆ ಓಡಿ ಹೋದಂಥ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ, ನೀತು ಎಂಬ ಹೆಣ್ಣುಮಗಳು ಶಾರುಖ್ ಹುಸೇನ್ನ ಜೊತೆ ಪ್ರೀತಿಯಲ್ಲಿ ಬಿದ್ದು ಓಡೋದಂಥ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ, ನಿಧಿ ಎಂಬ ಹೆಣ್ಣುಮಗಳು ಸೂಫಿಯಾನ್ ಎಂಬ ಹುಡುಗನ ಜೊತೆ ಓಡೋದಂಥ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ, ಅಪೂರ್ವ ಎಂಬ ಹೆಣ್ಣುಮಗಳು ಅಜಾಜ್ ಎಂಬ ಯುವಕನ ಜೊತೆ ಓಡೋದಂಥ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ, ಅಂಕಿತಾ ಎಂಬ ಹೆಣ್ಣುಮಗಳು ಶಾರುಖ್ ಹುಸೇನ್ ಎಂಬ ಹುಡುಗನ ಜೊತೆ ಪ್ರೀತಿಯಲ್ಲಿ ಬಿದ್ದು ಓಡದಂಥ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ, ಶ್ರದ್ಧಾ ಎಂಬ ಹೆಣ್ಣುಮಗಳು ಅಫ್ತಾಬ್ನ ಜೊತೆ ಪ್ರೀತಿ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದಂಥ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು 35 ತುಂಡುಗಳಾಗಿ ಫ್ರಿಡ್ಜ್ನಲ್ಲಿ. ಡಾಕ್ಟರ್ ಸುಮೇಧ ಎಂಬ ಹೆಣ್ಣುಮಗಳು, ಡಾಕ್ಟರ್ ಅರ್ಥ ಮಾಡ್ಕೊಳ್ಳಿ, ಬಲಿಯಾಗ್ತಾ ಇರೋದು ಕೇವಲ ಏನು ಓದದೇ ಇರುವಂಥ ಹೆಣ್ಣು ಮಕ್ಕಳಲ್ಲ ಸ್ವಾಮಿ. ಡಾಕ್ಟರ್ ಸುವೇದ ಎಂಬ ಹೆಣ್ಣುಮಗಳು ಜೋಹಾರ್ ಎಂಬ ಹುಡುಗನ ಜೊತೆ ಪ್ರೀತಿಯಲ್ಲಿದ್ದಂಥ ಹೆಣ್ಣು ಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ. ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೀತು. ಇಲ್ಲಿವರೆಗೂ ಸೂಟ್ ಕೇಸು ಫ್ರಿಡ್ಜ್ನಲ್ಲಿ ಸಿಗ್ತಾ ಇದ್ದಂಥ ಹೆಣ್ಣು ಮಕ್ಕಳ ಶವಗಳು ಬೆಂಗಳೂರಿನಲ್ಲಿ ಮೊನ್ನೆ ಡ್ರಮ್ಮಲ್ಲಿ ಸಿಕ್ತು. ಎಷ್ಟು ಕೇಸ್ಗಳು! ತಿಂಗಳಲ್ಲಿ 10 ಕೇಸ್ಗಳಾಗುತ್ತೆ, ವರ್ಷದಲ್ಲಿ 100 ಕೇಸ್ಗಳು ದೇಶದಲ್ಲಿ, ರಾಜ್ಯದಲ್ಲಿ, ನಮ್ಮದೇ ಊರುಗಳಲ್ಲಿ ನಡೆಯುತ್ತೆ. ಇಷ್ಟೆಲ್ಲ ಕೇಸ್ ಆದ ನಂತರವೂ ನಮ್ಮ ಹೆಣ್ಣುಮಕ್ಕಳು ಜಾಗೃತರಾಗ್ತಾ ಇಲ್ಲ ಅಂದರೆ ಕಾರಣ ಏನು? ನಮ್ಮ ತಂದೆ ತಾಯರ ಹತ್ರ ಹಿಂದೂ ಪೋಷಕರ ಮುಂದೆ ನಿಂತ್ಕೊಂಡು ನಿಮ್ಮ ಹೆಣ್ಣುಮಕ್ಕಳನ್ನ ಲವ್ ಜಿಹಾದ್ ಬಗ್ಗೆ ಜಾಗೃತಗೊಳಿಸಿ ಅಂತ ಕೇಳಿದ್ರೆ ನಮ್ಮ ಪೋಷಕರು ಹೇಳ್ತಾರೆ, ನಮ್ಮ ಹೆಣ್ಣುಮಕ್ಕಳ ಜೊತೆ ಲವ್ ಜಿಹಾದ್ ಬಗ್ಗೆ ಮಾತಾಡಲಿಕ್ಕೆ ಮುಜುಗರ ಆಗುತ್ತೆ ನಮಗೆ. ಸ್ವಾಮಿ, ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನಿಮ್ಮ ಮನೆ ನೋಡ್ಕೊಳ್ಳೋದು ಹೇಳ್ಕೊಡ್ತೀರಾ? ಮನೆ ಕಸ ಗುಡಿಸೋದು ಹೇಳ್ಕೊಡ್ತೀರಾ? ಅಡುಗೆ ಮಾಡೋದು ಹೇಳ್ಕೊಡ್ತೀರಾ? ಪಾತ್ರೆ ತೊಳೆಯೋದು ಹೇಳ್ಕೊಡ್ತೀರಾ? ಇಷ್ಟೆಲ್ಲ ಹೇಳ್ಕೊಟ್ಟಂಥ ಹೆಣ್ಣು ಮಗಳು ಮುಂದೊಂದು ದಿನ ಮನೆ ನೋಡ್ಕೋಬೇಕಾಗಿರುವ ಹೆಣ್ಣು ಮಗಳೇ ಮನೆ ಬಿಟ್ಟು ಹೋದರೆ ನೀವು ಇಷ್ಟೆಲ್ಲ ಹೇಳ್ಕೊಟ್ಟು ಏನು ಸಾರ್ಥಕತೆ? ಅದಕ್ಕೆ ದಯವಿಟ್ಟು ನಿಮ್ಮ ಹೆಣ್ಣು ಮಕ್ಕಳ ಪ್ರಾಣದ ಪ್ರಶ್ನೆ ಇದು, ನಿಮ್ಮ ಹೆಣ್ಣು ಮಕ್ಕಳ ಜೀವ ರಕ್ಷಣೆಯ ಪ್ರಶ್ನೆ. ಆ ಹೆಣ್ಣು ಮಕ್ಕಳನ್ನು ಕೂರಿಸ್ಕೊಂಡು ಅವರನ್ನು ಜಾಗೃತಗೊಳಿಸಿ ದೇಶದಲ್ಲಿ ಆಗ್ತಾ ಇರುವಂಥ ಪ್ರಸ್ತುತತೆ ಬಗ್ಗೆ ಆ ಹೆಣ್ಣು ಮಕ್ಕಳಿಗೆ ತಿಳುವಳಿಕೆಯನ್ನು ಹೇಳಿ. ನಮ್ಮ ಹೆಣ್ಣು ಮಕ್ಕಳನ್ನು ಜಾಗೃತಿಗೊಳಿಸೋದು ಒಂದೇ ಸೂತ್ರ, ಧರ್ಮ ರಕ್ಷಣೆಯ ಸೂತ್ರ. ನಮ್ಮ ಹೆಣ್ಣು ಮಕ್ಕಳನ್ನು ಜಾಗೃತಗೊಳಿಸುವ ಮೂಲಕ ಹಿಂದೂ ಧರ್ಮದ ಸಂಘಟನೆಯನ್ನು ಮಾಡೋಣ. ಕೊನೆಗೊಂದು ಮಾತು, ಆಗಿನ ಕಾಲದಲ್ಲೇ ಚಾಣಕ್ಯ ತಮ್ಮ ಕುಟಿಲ ನೀತಿಗಳು ಹೇಳಿ ಹೋಗಿದ್ದಾರೆ. ಹಿಂದೂ ಧರ್ಮದ ಭದ್ರಕೋಟೆ ನಮ್ಮ ಹೆಣ್ಣು ಮಗಳು. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆನಲ್ಲಿ ಹೇಳಿದ್ರು, ಒಂದು ಸದೃಢ ದೇಶದ ನಿರ್ಮಾಣ, ಸಮರ್ಥ ಧರ್ಮದ ನಿರ್ಮಾಣ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಒಬ್ಬ ಹೆಣ್ಣು ಮಗಳ ಗರ್ಭದಿಂದ ಶುರುವಾಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರು. ಅದನ್ನು ನೆನಪಿನಲ್ಲಿ ಇಟ್ಕೊಂಡು ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆ ಮಾಡೋಣ, ಆ ಹೆಣ್ಣು ಮಕ್ಕಳನ್ನು ಜಾಗೃತಗೊಳಿಸೋಣ. ಈ ಸಮಸ್ತ ಹಿಂದೂ ಸಮಾಜ ಜಾತಿಯನ್ನು ಮೀರಿ ಒಗ್ಗೂಡಿ ಬರಲಿ, ಧರ್ಮದ ರಕ್ಷಣೆ ಆಗಲಿ, ಧರ್ಮ ಸಂಘಟಿತವಾಗಲಿ, ದೇಶದ ರಕ್ಷಣೆ ಆಗಲಿ ಅಂತ ತಮ್ಮಲ್ಲೆಲ್ಲ ಕೇಳ್ಕೊಂತ, ಧರ್ಮ ರಕ್ಷಣೆ ಮಾಡಬೇಕಂದ್ರೆ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿ, ಭಾಳಷ್ಟಿಲ್ಲ. 5 ವರ್ಷಕ್ಕೊಮ್ಮೆ ನಮ್ಮ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಜಾತಿ ನೋಡಿ ಆಯ್ಕೆ ಮಾಡೋದಲ್ಲ ನಾಯಕರನ್ನ. ಯಾರೊಬ್ರು ಹಿರಿಯರು ತುಂಬ ಅದ್ಭುತವಾಗಿ ಮೊನ್ನೆ ಹೇಳಿದ್ರು, ಜೋ ಸನಾತನ್ ಕಿ ಬಾತ್ ಕರೆಗ ವಹಿ ಸತ್ತಾ ಪರ್ ಬ್ಯಾಟೆಗ. ಯಾರು ಕೈಯಲ್ಲಿ ಕೇಸರಿ ಹಿಡಿತಾರೋ ಅವ್ರ ಕೈಗೆ ಕುರ್ಚಿ. ಇಷ್ಟನ್ನು ಹಿಂದೂಗಳು ನಿರ್ಧಾರ ಮಾಡಿದ್ರೆ ಸಾಕು, ಸನಾತನ ಧರ್ಮದ ರಕ್ಷಣೆಗೆ ನಾವು ನಮ್ಮ ನಾಯಕರನ್ನ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳೋಣ. ಸರಿಯಾದ ನಾಯಕರನ್ನ ಆಯ್ಕೆ ಮಾಡಿಕೊಂಡಿದ್ದಂಥ ಪರಿಣಾಮ 500 ವರ್ಷದ ಹೋರಾಟದ ಪ್ರತಿಫಲ ಇವತ್ತು ಸಿಗ್ತಾ ಇದೆ. ಮೊನ್ನೆ ರಾಮನವಮಿಯನ್ನು ಆಚರಿಸಿದ್ವಿ. ಇದೇ ರಾಮನವಮಿ ಈ ವರ್ಷ ನಮ್ಮ ಊರಿನಲ್ಲಿ ಆಚರಿಸ್ತಾ ಇದ್ದೀವಿ. ಆದರೆ ಮುಂದಿನ ವರ್ಷ 2024 ಜಾನ್ವರಿಯ ಸಂಕ್ರಾಂತಿ ಸಮಯಕ್ಕೆ ಅಯೋಧ್ಯ ರಾಮ ಮಂದಿರ ತೆರೆಯುತ್ತೆ. ಅಯೋಧ್ಯ ರಾಮ ಮಂದಿರದಲ್ಲೇ ರಾಮನವಮಿ ಆಚರಿಸೋದು. ನಾಯಕ
ಆಯ್ಕೆ ಮಾಡಿಕೊಂಡಂಥ ಪ್ರತಿಫಲ, ನಾಯಕರನ್ನು ಆಯ್ಕೆ ಮಾಡಿಕೊಂಡಂಥ ಪ್ರತಿಫಲ ಧರ್ಮ ರಕ್ಷಣೆ ಆಗುತ್ತೆ. ಈ ಧರ್ಮದ ರಕ್ಷಣೆಗೆ ಸರಿಯಾದ ನಾಯಕರನ್ನು ಆಯ್ಕೆ ಮಾಡಿಕೊಂಡು ಧರ್ಮವನ್ನು ಸಂಘಟಿಸುವ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ನನಗೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹಿಂದೂ ಯುವ ವೇದಿಕೆಯ ಬಹುಶಃ ಹಿಂದೂ ಧರ್ಮದ ಕಾರ್ಯಕ್ರಮ ಮೋಟಿವೇಶ್ನಲ್ ಸೆಷನ್ನಲ್ಲಿ ಹೇಳುವಂಥ ಮಾತು ಅಣ್ಣ ಅವರು ಹೇಳೋದ್ರಿಂದ ಹೇಳ್ತಾ ಇದ್ದೀನಿ. ಹಿಂದೂ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಯುವಕರ ಆ್ಯಟಿಟ್ಯೂಡ್ ಎಂಥದ್ದಿರಬೇಕು ಅಂತ. ಯುವಕರ ಆ್ಯಟಿಟ್ಯೂಡ್ ಅಂದಾಗ ಅರ್ಥ ಮಾಡ್ಕೊಳ್ಳಿ, ಯುವಕರ ಆ್ಯಟಿಟ್ಯೂಡ್ ಎಂಥದ್ದಿರಬೇಕು ಅಂತ ಕೇಳಿದಾಗ ಒಬ್ಬ ದಾರ್ಶನಿಕರು ಹೇಳಿದಂಥ ಮಾತು, ವಾಕ್ ಲೈಕ್ ಯು ಓನ್ ದ ಪ್ಲೇಸ್ ಆರ್ ವಾಕ್ ಲೈಕ್ ಯು ಡೋಂಟ್ ಕೇರ್ ಹುಡಸ್ ಅಂತ. ಅಂದರೆ ಒಂದು ನಡೀತಾ ಇರಬೇಕಾದ್ರೆ ಯುವಕರಲ್ಲಿ ಇರಬೇಕಾದಂಥ ಸಾಮಾನ್ಯ ಸ್ವಭಾವ, ನಡೀತಾ ಇರಬೇಕಾದ್ರೆ ಒಂದು ನಮ್ಮ ಅಪ್ಪಂದು ಜಾಗ ಅಂತ ಓಡಾಡಬೇಕು, ಇಲ್ಲ ಯಾರಪ್ಪಂದಾದ್ರೆ ನನಗೇನು ಅನ್ನೋ ರೀತಿ ಓಡಾಡಬೇಕು ಅಂತ. ಆದರೆ ಆಟಿಟ್ಯೂಡ್ ಮಾತ್ರ ಅಲ್ಲ, ಆಟಿಟ್ಯೂಡ್ ಇದ್ರೆ ಸಾಲೋದಿಲ್ಲ, ಈ ಆಟಿಟ್ಯೂಡ್ಗೆ ತಕ್ಕಾಗೆ ಜೀವನದಲ್ಲಿ ಸಾಧನೆ ಮಾಡಬೇಕು. ಸಾಧನೆ ಎಂಥದ್ದು ಒಬ್ಬ ಹಿರಿಯರು ಹೇಳಿದ್ರು, ಗೆಟ್ ಔಟ್ ಅಂದವ್ರ ಮುಂದೆ ಕಟ್ಔಟ್ ಆಗಿ ನಿಲ್ಲೋದಿದೆಯಲ್ಲ ಅದು ನಿಜವಾದ ಸಾಧನೆ ಅಂತ. ಅಂಥ ಸಾಧನೆಯನ್ನು ಮಾಡಲಿಕ್ಕೆ ಪ್ರತಿಯೊಬ್ಬ ಯುವಕರು ಶಿವಾಜಿ ಮಹಾರಾಜರು, ಸ್ವಾಮಿ ವಿವೇಕಾನಂದ ಅಂತ ಹಿರಿಯರ ಪ್ರೇರಣೆಯನ್ನು ಪಡೆಯೋಣ ಅಂತ ಹೇಳ್ತಾ ನನಗೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹಿಂದೂ ಯುವ ವೇದಿಕೆಯ ಸಮಸ್ತ ಕಾರ್ಯಕರ್ತ ಅಣ್ಣಂದರಿಗೆ ಹಾಗೂ ಗುರು ಮಹಾರಾಜರು ಶಾರದಾ ಮಾತೆ ನನ್ನ ಕೈಲಿ ಆಡಿಸಂತ ಎರಡು ಮಾತನ್ನು ಕೇಳಿಸ್ಕೊಂಡಂಥ ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ನೆಚ್ಚಿನ ಅಣ್ಣನವರಿಗೆ, ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸಮಸ್ತ ದೇಶಭಕ್ತ ಬಾಂಧವರಿಗೆ, ಹಿಂದೂ ಧರ್ಮದ ರಕ್ಷಕ ಅಕ್ಕ ಅಣ್ಣಂದಿರಿಗೆ, ಮಾತಾ ಭಗಿಣಿಯರಿಗೆ, ಎಲ್ಲ ಮಕ್ಕಳಿಗೆ, ಇಡೀ ಕಾರ್ಯಕ್ರಮದಲ್ಲೇ ನಮಗೆ ಸಹಕಾರ ನೀಡಿರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆಚ್ಚು ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಈಗೆಲ್ಲರೂ ಒಮ್ಮೆ ಜಯಕಾರ ಹಾಕೋಣ. ದಯವಿಟ್ಟು ನೀವು ಎರಡೂ ಕೈಯನ್ನು ಎತ್ತಿ ಅಕ್ಕ ಪಕ್ಕ ಹಿಂದೆ ಮುಂದೆ ನಿಂತಿರುವಂಥ ಸಮಸ್ತ ಹಿಂದೂ ಬಾಂಧವರು, ದೇಶಭಕ್ತ ಬಾಂಧವರು ಎರಡೂ ಕೈಯನ್ನು ಎತ್ತಿ ಉಚ್ಚಕಂಠದಿಂದ ಜಯಘೋಷ ಹಾಕಿ, ಬಲ್ ಭಾರತ್ ಮಾತಾ ಕಿ, ಬಲ್ ಭಾರತ್ ಮಾತಾ ಕಿ, ವಂದೇ ವಂದೇ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ಸತ್, ಶ್ರೀರಾಮಕೃಷ್ಣ ಅರ್ಪಣಮಸ್ತು. ತಮ್ಮ ವಾಗ್ಜರಿಗಳ ಮೂಲಕವಾಗಿ ಪ್ರತಿ ಗ್ರಾಮಗಳಲ್ಲೂ ಧರ್ಮ ರಕ್ಷಣೆ ಆಗಬೇಕು. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತಲಿಕ್ಕೆ ಉತ್ತಮ ನಿದರ್ಶನ ಶಿವಾಜಿ ಮಹಾರಾಜರು ಅಂತ ಹೇಳಿ ನಮ್ಮನ್ನೆಲ್ಲ ಶಿವಾಜಿ ಮಹಾರಾಜರ ವಿಚಾರಧಾರೆಗಳಿಂದ ಪ್ರೇರೇಪಣೆಗೊಳಿಸಿ ಉತ್ಸಾಹಭರಿತರನ್ನಾಗಿ ಸಂದೇಶವನ್ನು ನೀಡಿರ್ತಕ್ಕಂತಹ ಕುಮಾರಿ ಹಾರಿಕಾ ಮಂಜುನಾಥ್ರವರಿಗೆ ಬಾನುವಳ್ಳಿ ಹಿಂದೂ ಯುವ ವೇದಿಕೆಯ ಪರವಾಗಿ ಅಭಿನಂದನೆಗಳು. ಈಗ ಕುಮಾರಿ ಹಾರಿಕಾ ಮಂಜುನಾಥ್ರವರಿಗೆ ಹಾಗೂ ಧರಣೇಂದ್ರ ಪದ್ಮರಾಜರವರಿಗೆ ಬಾನುವಳ್ಳಿ ಹಿಂದೂ ಯುವ ವೇದಿಕೆ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಹಿಂದೂ ಯುವ ವೇದಿಕೆಯ ಕಾರ್ಯಕರ್ತರು ಬಾನುವಳ್ಳಿ ಇವರು ವೇದಿಕೆ ಮೇಲೆ ಬಂದು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು. ಹಿಂದೂ ಯುವ ವೇದಿಕೆಯ ಕಾರ್ಯಕರ್ತರು ಎಲ್ಲರೂ ಬನ್ನಿ ದಯಮಾಡಿ. शीतला शस्य श्यामला मातरं वन्दे मातरं शुभ्रज्योत्स्नां पुलकितयामिनी पुल्लकुसुमित द्रुमदलशोभिनी सुहासिनी सुमधुरभाषिणी. ಆ ಶಿವಾಜಿ ಮೂರ್ತಿ ಪ್ರತಿಮೆ ಅಲ್ಲ, ಅವೆರಡೂ ಒಂದೊಂದು ಶಕ್ತಿ. ನನ್ನಂಥ ಎಷ್ಟೇ ತಲೆ ಉರುಳಿದರೂ ಹಿಂದುತ್ವ ಯಾವತ್ತಿಗೂ ತಲೆ ತಗ್ಗಿಸಬಾರ್ದು ಎಂದು ಶಿವಾಜಿ ಒಂದು ಮಾತು ಹೇಳಿದರು. ಆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಬಾನುವಳಿಯಲ್ಲಿ ಅಚ್ಚಳಿಯದಂತೆ ಐತಿಹಾಸಿಕ ಕಾರ್ಯಕ್ರಮವಾಗಿರುವಂಥ ಈ ಒಂದು ಶಿವಾಜಿ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ದೂರದ ಬೆಂಗಳೂರಿನಿಂದ ಆಗಮಿಸಿದಂಥ ಶ್ರೀಯುತ ಕುಮಾರಿ ಬಾಲಯೋಗ್ಮಿ ಹಾರಿಕಾ ಮಂಜುನಾಥ್ರವರಿಗೆ ಹೃತ್ಪೂರ್ವಕವಾದ ಹಾಗೂ ಬಾನುವಳ್ಳಿ ಸಮಸ್ತರ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಹರಿಹರದ RSS ವಕ್ತಾರರಾದಂಥ ಶ್ರೀಯುತ ಧರಣೇಂದ್ರ ಪದ್ಮರಾಜ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಒಂದು
ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲು ಕಾರಣರಾದ ಆರಕ್ಷಕ ಸಿಬ್ಬಂದಿ, ಪತ್ರಿಕಾ ಮಾಧ್ಯಮ, ಟಿವಿ ಮಾಧ್ಯಮ ಹಾಗೂ ಬಾನುವಳ್ಳಿ ಸುತ್ತಮುತ್ತಲಿನ ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ಹಾಗೂ ಸಮಸ್ತ ಹಿಂದೂ ಕಾರ್ಯಕರ್ತರಿಗೂ ಕೂಡ ಧನ್ಯವಾದಗಳನ್ನು ಹೃತ್ಪೂರ್ವಕವಾಗಿ ಹಾಗೂ ವೈಯಕ್ತಿಕವಾಗಿ ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳ್ತೇನೆ. ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಿರಂತರವಾಗಿ ಶ್ರಮಿಸಿರ್ತಕ್ಕಂತಹ ಭಾನುವಳ್ಳಿಯ ಹಿಂದೂ ಯುವ ವೇದಿಕೆಯ ಕಾರ್ಯಕರ್ತರು ಹಾಗೂ ಕಾರ್ಯಕ್ರಮಕ್ಕೆ ತನು ಮನಧನಗಳೊಂದಿಗೆ ಸಹಕರಿಸಿರ್ತಕ್ಕಂತಹ ಸಮಾಜದ ಸಜ್ಜನ ಬಂಧುಗಳೆಲ್ಲರಿಗೂ ಸಹ ಭಾನುವಳ್ಳಿ ಹಿಂದೂ ಯುವ ವೇದಿಕೆ ವತಿಯಿಂದ ಅನಂತ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸಲಹೆ ಸಹಕಾರವನ್ನು ಅಪೇಕ್ಷಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಾಗ್ತದೆ. ಬಿಜೆಪಿ ಮುಖಂಡರಾದಂಥ ಶ್ರೀಯುತ BP ಹರಿ ಸಾಹೇಬರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಅದೇ ರೀತಿ ಆಗಮಿಸಿದಂಥ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ SM ವೀರೇಶ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಲು ಕಾರಣರಾದ ಶ್ರೀಯುತ ಚಂದ್ರಶೇಖರ್ ಪೂಜಾರಿ ಅವರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣರಾದ ನೆಲವನ್ನೇ ದೇವರಾಜ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.